ಅದಲ್ಲ ಈ ಜಾಗ. ಆ ಒಂದು ಅಷ್ಟು ತ್ಯಾಗಮಯಿ, ತಾನು ಎಲ್ಲವನ್ನೂ ಗೆದ್ದು ಆ ನಿಂತಂತ ಭೂಮಿನೂ ಕೂಡ ನನ್ನದಲ್ಲ ಭರತನದು ಅಂದಾಗ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗ್ಲಿಲ್ಲ ಅಂತ ಹೇಳ್ತಾರೆ ನಮ್ಮ ಜೈನ ಧರ್ಮದ ಪುರಾಣಗಳಲ್ಲಿ. ಆಮೇಲೆ ಬಂದು ಭರತ ಚಕ್ರವರ್ತಿ ಅದು ಭಿನ್ನಯಿಸ್ಕೊಂಡಾಗ, ಇಲ್ಲ ಹಿಂಗೆ ನೀವು ಇದಾಗ್ಬೇಕು ಅಂದಾಗ ಅವರಿಗೆ ಕೇವಲ ಜ್ಞಾನ ಆಯ್ತು ಅಂತ ನಾವು ಓದ್ಕೊಂಡು ಬಂದಿದೀವಿ. ಬೆಳಗುಡದ ಬಾಹುಬಲಿ ಸ್ವಾಮಿನ ನೋಡಿದೀವಿ, ಕಾರ್ಕಳ ನೋಡಿದ್ವಿ, ಧರ್ಮಸ್ಥಳ, ವೇಣೂರು ಎಲ್ಲಾ ಕಡೆ ನಾವು ಬಾಹುಬಲಿ ಮೂರ್ತಿಗಳನ್ನ ನೋಡ್ಕೊಂಡು ಬಂದಿದೀವಿ. ಬಾಹುಬಲಿ ಸ್ವಾಮಿಯ ಸಂದೇಶನೇ ಅಹಿಂಸೆಯಿಂದ ತ್ಯಾಗ, ಮೈತ್ರಿಯಿಂದ ಪ್ರಗತಿ, ಧ್ಯಾನದಿಂದ ಸಿದ್ಧಿ, ಮರ್ತೋಗ್ತಾ ಇದೆ ನಮಗೆ ಅನ್ನೋ ಒಂದು ತತ್ವಗಳನ್ನ ಪಾಲಿಸ್ಕೊಂಡು ಬಂದಿರೋ ಅಂಥದ್ದು. ನನಗೆ ಗೊತ್ತಿರೋ ಅಂತ ಸ್ವಲ್ಪ ಮಾಹಿತಿಯಷ್ಟೇ ನಾನು ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ. ಮಿಕ್ಕಿದ್ದೆಲ್ಲ ಪದಗಳ ಹಿಡಿತ ಇರೋರು, ಇತಿಹಾಸ ಇರೋರು, ಆಮೇಲೆ ಜೈನ ಧರ್ಮದ ಬಗ್ಗೆ ಸಂಶೋಧಕರೇ ಅಂತಾನೆ ಹೇಳ್ಬೋದು, ನಮ್ಮ ವೀರೇಂದ್ರ ಬೇಗೂರ್ ಸರ್ ಅವರು ತಿಳಿಸ್ಕೊಡ್ತಾರೆ. ನನಗೆ ಗೊತ್ತಿರೋ ಅತ್ಯಲ್ಪ ಮಾಹಿತಿನ ನಾನು ನಿಮ್ಮ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಬಸದಿ ಹೊಸಕೋಟೆ ಅಥವಾ ಬಸ್ತಿ ಹೊಸಕೋಟೆ ಪ್ರಾಚೀನ ಜೈನ ಪರಂಪರೆಯ ಕೇಂದ್ರ ಅಂತಾನೆ ಹೇಳ್ಬೋದು. ಕಾಯೋತ್ಸರ್ಗದಲ್ಲಿ ವಿರಾಜಮಾನರಾಗಿದ್ದಾರೆ ಈ ಭಗವಾನ್ ಬಾಹುಬಲಿ ಸ್ವಾಮಿ. ಇತಿಹಾಸದ ಪ್ರಕಾರ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಇದು ನಿರ್ಮಾಣ ಆಗಿದೆ ಅಂತ ನಮ್ಮ ಇತಿಹಾಸ ಹೇಳುತ್ತೆ. ಇದಕ್ಕೆ ಬಾಹುಬಲಿ ತೀರ್ಥ, ಕಾವೇರಿ ತೀರ್ಥಧಾಮ ಅಂತ ಮತ್ತೆ ಮರು ನಾಮಕರಣ ಆಗಿದ್ದೇ ಒಂದು ಅಭಿನಂದನಾರ್ಹ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2023ರಲ್ಲಿ ಯುಗಳ ಮುನಿಗಳ ಈ ಕಡೆ ಚಾತುರ್ಮಾಸ ಕೈಗೊಂಡಾಗ ಇವ್ರು ಹೇಳ್ತಾ ಇದ್ರು, ಹೇಮಾ ಮೇಡಮು, ತುಮಕೂರು ಜಿಲ್ಲೆನಲ್ಲಿ ಒಂದು ಮಂದಾರಗಿರಿ ಕ್ಷೇತ್ರ ಅಂತಿದೆ, ಅಲ್ಲಿ ಬೆಟ್ಟದ ಮೇಲೆ 3 ಜಿನಾಲಯಗಳಿತ್ತು. ಅಲ್ಲಿ ಬಾಗ್ಲುಗಳಿರ್ಲಿಲ್ಲ, ಏನಿರ್ಲಿಲ್ಲ, ಅಷ್ಟು ಸುಂದರವಾದ ಬೆಟ್ಟ, ಮಧ್ಯದಲ್ಲಿ ಬ್ರಹ್ಮ ಯಕ್ಷನ ಒಂದು ದೇವಸ್ಥಾನ ಇದೆ, ಅಲ್ಲಿ ಬಸದಿ ಇದೆ. ಅಲ್ಲಿಗೆ ದನ ಕಾಯೋ ಹುಡುಗರು, ಬೇರೆಯವರು ಎಲ್ಲ ಹೋಗಿ ಆ ವಿಗ್ರಹಗಳನ್ನೆಲ್ಲ ಮಾಡಿ ಅಲ್ಲಿ ಜನ ಬೆಟ್ಟ ಹತ್ತಕ್ಕೆ ಎದುರುಕೊಳ್ತಿದ್ರು. ತುಂಬಾ ಜನದ್ದು ಬ್ರಹ್ಮದೇವರು, ನಮ್ಮನೆ ಮನೆಯವರು ಕೂಡ ಬ್ರಹ್ಮಪ್ಪನೆ. ನಾವು ಅಲ್ಲಿ ಗಂಟ ಹೋಗ್ತಾ ಇದ್ವಿ, ಪೂಜೆಗಳನ್ನ ಮಾಡಿಸ್ಕೊಳ್ತಾ ಇದ್ವಿ, ವರ್ಷಕ್ಕೊಮ್ಮೆ ವಾಪಸ್ ಬಂದ್ಬಿಡ್ತಾ ಇದ್ವಿ. ಮೇಲ್ಗಡೆ ಬಸದಿಗಳಿಗೆ ಯಾರು ಹೋಗ್ತಾ ಇರ್ಲಿಲ್ಲ, ಯಾಕೆಂದ್ರೆ ಅಲ್ಲಿ ಕಳ್ಳರ್ ಕಾಕರ್ ಭಯ ಬೇರೆ. ಹಂಗಾದಾಗ ಈಗ ಯುಗಳ ಮುನಿಗಳ ಆ ಕಡೆ ಚಾತುರ್ಮಾಸ ಕೈಗೊಂಡಾಗ ತುಮಕೂರು ಜಿಲ್ಲೆಯಲ್ಲಿದ್ದಾಗ ಆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿನ ಅಭಿವೃದ್ಧಿ ಮಾಡಿ, ಜೀರ್ಣೋದ್ಧಾರ ಮಾಡಿ, ಇವಾಗ ಒಂದು ಏನು ಧರ್ಮಕ್ಷೇತ್ರ ಅನ್ನೋದಕ್ಕಿಂತ ಒಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟು ಬಂದಾಗಿದೆ. ಅಷ್ಟು ತುಂಬಾ ಚೆನ್ನಾಗಿ ಅಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ನೀವು ಮತ್ತೊಮ್ಮೆ ನಮ್ಮ ಬಳಗದಿಂದ ನಾವು ಅಲ್ಲಿ ಹೋಗೋಣ ಅಂತ ಹೇಳಕ್ ಇಷ್ಟಪಟ್ಟ. ಈ ತರ ಮರುನಾಮಕರಣ ಆಗಿದ್ದು ಒಂದು ಅಭಿನಂದನಾ ಅಂತ ಹೇಳ್ತಾ, ಯುಗಳ ಮುನಿಗಳಾದ ಅಮೋಕೀರ್ತಿ ಮತ್ತೆ ಅಮರಕೀರ್ತಿ ಮಹಾರಾಜರ ಪ್ರೇರಣೆಯಿಂದಾಗಿ, ಪ್ರವೇಶದಿಂದಾಗಿ ಈ ಜಾಗ ಜೀರ್ಣೋದ್ಧಾರಗೊಂಡು ನಿತ್ಯ ಪೂಜಿತನಾಗಿದ್ದಾನೆ ಈ ಬಾಹುಬಲಿ. ವೀರಶಾಸನ ಟ್ರಸ್ಟ್ ಮುಂಬೈ ಇವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಪೂಜ್ಯ ನಮ್ಮ ರಾಜಶ್ರೀ ವೀರೇಂದ್ರ ಹೆಗಡೆ ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. 2023ರಲ್ಲಿ ಇದು ಒಂದು ಕಾರ್ಯ ಕೈಗೊಂಡಿದ್ರಿಂದ ನಮ್ಮ ಪ್ರಾತಸ್ಮರಣೀಯ ಗುರುಗಳು ಚಾರುಕೀರ್ತಿ ಸ್ವಾಮೀಜಿಯವರು ಇದರಲ್ಲಿ ಅವರು ಕೂಡ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರನ್ನು ಕೂಡ ಇಲ್ಲಿ ನಾವು ಸ್ಮರಿಸಬೇಕಾಗತ್ತೆ. ಮಾಣಿಕ್ಯದೊಡಲೂರು ಅನ್ನೋ ಒಂದು ಪ್ರಾಚೀನ ಹೆಸರು ಈ ಒಂದು ಸ್ಥಳಕ್ಕಿತ್ತು ಅಂತಾನು ನನಗೆ ಮಾಹಿತಿ ದೊರೆತಿದೆ. ಈ ಊರಲ್ಲಿ ಹಿನ್ನೀರು ನಿಮಗೆ ಗೊತ್ತಿರೋ ಪ್ರಕಾರ ಇದು KRS ಅಣೆಕಟ್ಟೆ ಜಲಾಶಯದ ಹಿನ್ನೀರಿನ ಭಾಗವಾಗಿ ಇಲ್ಲಿ ಕಾಣ್ಬೋದು. ನೀವು ಈಗಾಗಲೇ ಬಂದು ನೋಡಿದ್ದೀರಾ. ಇದನ್ನ ಕಾರಣದಿಂದಾಗಿ ಕಾವೇರಿ, ಹೇಮಾವತಿ ಮತ್ತೆ ಲಕ್ಷ್ಮಣ ತೀರ್ಥ ಅನ್ನೋ 3 ನದಿಗಳ ಸಂಗಮ ಅಂತಾನು ಕೂಡ ನಾನು ನಿನ್ನೆ ಗೂಗಲಲ್ಲಿ ಸರ್ಚ್ ಮಾಡೋ ಮುಂದೆ ಸಿಕ್ಕಂತ ಮಾಹಿತಿಗಳಿದು. ನನಗೆ ವೀರೇಂದ್ರ ಬೇಗೂರ್ ಸರ್ ಅಷ್ಟು ಮಾಹಿತಿ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು ಮಾನಸ್ತಂಭನೂ ಇತ್ತು ಅಂತ ಹೇಳ್ತಾರೆ. ಆ ಮಾನಸ್ತಂಭದ ಮೇಲೆ ಶಾಸನ ಕೂಡ ಇತ್ತು ಅಂತ ಹೇಳ್ತಾರೆ. ಆ ಶಾಸನದ ಪ್ರಕಾರ ಇಲ್ಲಿ ಪಂಚಬಸದಿಗಳಿತ್ತು ಅನ್ನೋ ಒಂದು ಐತಿಹ್ಯ ಕೂಡ ಇದೆ. ಇತಿಹಾಸದಲ್ಲಿ ಪಂಚಬಸದಿಗಳು 5 ಬಸದಿಗಳು ಈ ಭಾಗದಲ್ಲಿ ಇತ್ತು. ಯಾವಾಗ ಹಿನ್ನೀರು KRS ಡ್ಯಾಮ್ನ ಒಂದು ಜಲಾಶಯದ ಒಂದು ಅಣೆಕಟ್ಟಿನ ಪ್ರಭಾವದಿಂದ ಅದೆಲ್ಲ ಮುಳುಗಡೆ ಆಗಿದೆ ಅಂತಾನು ನಮ್ಗೆ ಗೊತ್ತಾಗಿದೆ ಇದರಿಂದ. ಆದ್ರೆ ಈಗ ನಮ್ಗೆ ಬಾಹುಬಲಿ ಒಬ್ಬರೇ ಮಾತ್ರ ನಮ್ಗೆ ಸಿಗ್ತಾರೆ ಅಂತಾನೆ ಹೇಳ್ಬೋದು. ದರ್ಶನ ಭಾಗ್ಯಕ್ಕೆ ಪೂಜಿತನಾಗಿರೋದು ಭಗವಾನ್ ಬಾಹುಬಲಿ ಸ್ವಾಮಿ ಒಬ್ಬರೇನೆ ಅಂತ. ಕ್ರಿಸ್ತ ಶಕ 1147ರಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನನ ಆಪ್ತ ಪ್ರಧಾನ ದಂಡನಾಯಕನಾದಂತ ಪುನಿಸಿಣ್ಣಮಯ್ಯ, ಈಗ ಹೇಳಿದ್ರು ಸರ್, ಅಗ್ರಹಾರ ಬಾಚಳ್ಳಿನಲ್ಲಿ ಅವರ ಹೆಸರು ಬಂತು. ಅವರೇ ಈ 15 ಅಡಿ ಎತ್ತರದ ಏಕಶಿಲಾ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಕೃಷ್ಣರಾಜಸಾಗರ ಹಿನ್ನೀರಿನ ಜೊತೆ ವಿರಾಗಿಯಾಗಿ ನೆಲೆ ನಿಂತಿರುವ ಈ ಬಾಹುಬಲಿಯು ವಜ್ರಲೇಪನ ಅಂದ್ರೆ ನಮ್ಗೆ ಮೊನ್ನೆವರೆಗೂ ವಜ್ರಲೇಪನ ಅಂದ್ರೆ ಗೊತ್ತಿರ್ಲಿಲ್ಲ. ನಮ್ಮ ಸ್ವಾಮೀಜಿ ಅವರು ಹೇಳಿದ್ರು, ವಜ್ರಲೇಪನ ಅಂದ್ರೆ ಯಾವ್ದಾದ್ರು ಒಂದು ಮೂರ್ತಿ ಭಿನ್ನ ಆಗಿದ್ರೆ ಅದಕ್ಕೆ ಆದಂತ ಒಂದು ಶಿಲೆನ ಅದ್ರ ಒಳಗಡೆ ಸೇರಿಸಿ ಅದು ಒಂದು ತಯಾರಿಕೆನೇ ಇದೆಯಂತ. ಆಗೆಲ್ಲ ಸುಣ್ಣ, ಬಾಳೆಹಣ್ಣು ಅಲ್ವಾ ಸರ್, ಅದು ಒಂದು ವಿಶೇಷ ರೀತಿ ಒಂದು ಕಲ್ಲಂತೆ, ಅದನ್ನ ಸಮ ಪ್ರಮಾಣದಲ್ಲಿ
ಬೆರೆಸಿ ಇಟ್ಟಾಗ ಆ ಸ್ವಾಮಿಗೆ ಈಗ ಒಂದ್ ಎಕ್ಸಾಂಪಲ್ ಏನಾದ್ರೂ ಒಂದಲ್ಲಿ ಇದಾಗಿದ್ರೆ ಆ ಜಾಗಕ್ಕೆ ಅದನ್ನ ತುಂಬಿ ಮಾಡೋವಂಥದ್ದು ವಜ್ರಲೇಪನ ಅಂತ ನಮ್ಗೆ ಗೊತ್ತಾಗಿದೆ. ಇಲ್ಲಿವರೆಗೂ ವಜ್ರಲೇಪನ ಏನು ಅಂದ್ರೆ ನಮಗ್ ಗೊತ್ತಿರ್ಲಿಲ್ಲ. ಯಾವಾಗ ಭಂಡಾರ ಬೆಸದಿದ್ದು ಎಲ್ಲ ಒಂದು ಇದಾಯ್ತಲ್ವಾ, ಅವಾಗ ನಮ್ಗೆ ಸ್ವಾಮೀಜಿಯವರ ಪ್ರವಚನದಲ್ಲಿ ಹೇಳಿದ್ದು ವಜ್ರಲೇಪನ ಅಂದ್ರೆ ಈ ರೀತಿ ಮಾಡೋದಕ್ಕೆ ವಜ್ರಲೇಪನ. ಅದೇ ರೀತಿ ಈ ಸ್ವಾಮಿನ ಕೂಡ, ಈ ಬಾಹುಬಲಿ ಸ್ವಾಮಿಗೂ ಕೂಡ ವಜ್ರಲೇಪನ ಮಾಡಿ ಮತ್ತೆ ಮರುಪೂಜಿತಗೊಂಡಿದ್ದು ಶ್ರವಣ ಬೆಳಗೊಳದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಅಭಿನವ ಚಾರುಕೀರ್ತಿ ಸ್ವಾಮೀಜಿಯವರು ಕೂಡ 2023ನೇ ಇಸ್ವಿಯಲ್ಲಿ ಪುನರ್ ಪ್ರತಿಷ್ಠಾಪನೆಗೊಂಡು ಮಹಾಮಸ್ತಕಾಭಿಷೇಕ ನೆರವೇರಿಸಿದ್ದು ನಿಮಗೆ ಗೊತ್ತೇ ಇದೆ. ಈ ಭಾಗದ ಹಿನ್ನೀರಿನಲ್ಲಿ ಈ ದೇಗುಲದ ಮಾನಸ್ತಂಭ, ನಾ ಹೇಳಿದ್ನಲ್ಲ, ಮಾನಸ್ತಂಭ ಮುಳುಗಿರೋ ಅಂತಹ ಒಂದು ಕುರುಹು ಕೂಡ ಇದೆ ಅಂತ ಹೇಳ್ತಾರೆ. ಆ ಮಾನಸ್ತಂಭದಲ್ಲಿರೋ ಶಾಸನ ಕೂಡ ಸೌದು ಹೋಗಿದೆ ಅಂತ ಹೇಳ್ತಿದ್ದಾರೆ. ಆ ಅಕ್ಷರಗಳು ಎಲ್ಲನೂ ಸೌದು ಹೋಗಿರೋ ಪ್ರಕಾರ. ಅದರಲ್ಲಿ ಕೂಡ ಸೋಮಯ್ಯ ಎಂಬುವವರು ಮಾಣಿಕ ಉಳಾಳ ಜಿನಾಲಯಕ್ಕೆ ತಪಸ್ವಿಗಳ ಆಹಾರಕ್ಕಾಗಿ ಭೂಮಿ ಮತ್ತೆ ತೆರಿಗೆಗಳನ್ನ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ. ಈಗ ನಾವು ಹೇಗೆ ಒಂದು ದಾನ ಧರ್ಮ ಮಾಡಿ ಬರ್ತೀವಿ, ಆಗಿನ ಕಾಲಘಟ್ಟಕ್ಕೆ ಜನಗಳಿಗೆ ಹೀಗೆ ಕೊಡ್ತಾ ಇದ್ದಂತಹ ಆ ತೆರಿಗೆ ಮತ್ತೆ ಮುನಿಗಳೆಲ್ಲ ಬಂದಾಗ, ಈಗ ನಮ್ಮ ಧರ್ಮದಲ್ಲಿ ಏನಾಗುತ್ತೆ, ಮುನಿಗಳು ಒಂದು ಕಡೆ ಒಂದು ನೆಲೆ ನಿಲ್ಲಲ್ಲ, ಅವ್ರನ್ನೇ ಹೋಗ್ತಾ ಇರ್ತಾರೆ. ಅವ್ರದ್ದು ನಿರಂತರ ಧರ್ಮ ಪ್ರಭಾವನೆ ಆಗ್ತಾನೆ ಇರಬೇಕು. ಅವ್ರು ಒಂದೇ ಸ್ಥಳದಲ್ಲಿ ಅವ್ರು ಇರುವಂತ ಸಂದರ್ಭ ಅಂದ್ರೆ ಕೇವಲ ಈ 4 ತಿಂಗಳು, ಈ ಚಾತುರ್ಮಾಸ ಸಂದರ್ಭದಲ್ಲಿ ಮಾತ್ರ ಅವ್ರು ಒಂದು ಕಡೆ ಇದ್ದು ಅವರ ಒಂದು ಧರ್ಮ ಕಾರ್ಯಗಳೇನಿರುತ್ತೆ, ಆ ಸ್ವಾಧ್ಯಾಯ ಆಗಿರ್ಬೋದು, ಬೇರೆ ಇನ್ನೇನಾರ ಆಗಿರ್ಬೋದು, ಆ ರೀತಿ ಒಂದು ಕಾರ್ಯಗಳನ್ನ ಅವ್ರು ನಿರ್ವಹಿಸ್ಕೋತಾರೆ. ಅದ ನಂತರ ಅವರು ವಿಹಾರಿಗಳನ್ನೇ, ಅವರೆಲ್ಲೂ ಅವ್ರಿಗೆ ನೆಲೆಗಟ್ಟೆ ಇಲ್ಲ, ಒಂದು ಸ್ಥಿರವಾಗಿರೋ ನೆಲೆಗಟ್ಟು ಇರಲ್ಲ. ಅವ್ರು ಹೋಗ್ತಾನೆ ಇರ್ತಾರೆ. ಹೋದ ಕಡೆ ಎಲ್ಲ ಈ ರೀತಿ ವಸತಿಗಳನ್ನ ನೋಡುವಂಥದ್ದು, ಜೀರ್ಣೋದ್ಧಾರ ಮಾಡುವಂಥದ್ದು, ಧರ್ಮ ಪ್ರಭಾವನೆ ಮಾಡುವಂಥದ್ದೇ ಆ ತ್ಯಾಗಿಗಳ ಒಂದು ನಿತ್ಯ ನಿರಂತರ ಕಾಯಕವಾಗಿರುತ್ತೆ. ಆ ರೀತಿ ಬಂದಂತಹ ಆ ತೆರಿಗೆಗಳಿಂದ ಬಂದಂತಹ ಆದಾಯ ದಾನ ಏನಿದೆ ಅದನ್ನ ಚಂದಕ ಕೋಚನ ಮಗನ ಪರವಾಡಿ ಮಲ್ಲೋಜ ದಾಖಲಿಸಿ ಬರೆದಂತಹ ಸುದ್ದಿ ಈ ಒಂದು ಮಾನಸ್ತಂಭದ ಶಾಸನದಲ್ಲಿ ದೊರೆತಿದೆ. ಅದು ಸವದು ಹೋದಂತಹ ಶಾಸನದಲ್ಲಿ ಮಾನಸ್ತಂಭದಲ್ಲಿರೋಂಥದ್ದು ಒಂದು ವಿಚಾರವನ್ನ ನಾನು ಜ್ವಾಲಾಮಾಲ ಇದರಿಂದ ತಗೊಂಡೆ ಸರ್ ನೆನ್ನೆ. ಇದನ್ನ ಇಷ್ಟಾಗಿ ಅದೇ ಈ ಯುಗಳ ಮುನಿಗಳು ಈ ಕಡೆ ವಿಹಾರ ಬಂದಂತ ಸಂದರ್ಭದಲ್ಲಿ ಈ ಒಂದು ಜಾಗ ಏನಿದೆ, ಈ ಕೃಷ್ಣರಾಜಸಾಗರ ಅಣೆಕಟ್ಟಿನ ಹಿನ್ನೀರಿನ ಪ್ರಾಂತ್ಯದ ಭಾಗದಲ್ಲಿ ಏನು ಬಾಹುಬಲಿ, ಯಾವಾಗಲೂ ಬಾಹುಬಲಿ ನಾವು ಹೇಳ್ತಿದ್ವಿ ಈಗ ಹೋಗೋದು ಬಿಸಿಲು ಅಂತ, ಆದರೆ ಅವನು ಮಹಾವಿರಾಗಿ ನೋಡಿ ಎಲ್ಲಿ ಬಯಲಲ್ಲಿ ಹೇಗೆ ನಿಂತಿದ್ದಾನೆ, ಮಹಾಮೌನಿ ಕೂಡ. ನಾವು ಹೇಳ್ತೀವಿ ಕಾಲು ಸುಡುತ್ತೆ ಅಂತ, ಆದರೆ ನೋಡಿ ಅವನ ಚಳಿ ಗಾಳಿ ಬಿಸಿಲು ಏನೂ ಲೆಕ್ಕಿಸದೆ ದಿಗಂಬರನಾಗಿ ನಿಂತಿದ್ದಾನೆ. ಇಂಥ ಬಾಹುಬಲಿ ಸ್ವಾಮಿನೂ ಕೂಡ ಇಲ್ಲಿ ಯಾವುದೇ ರೀತಿ ಪೂಜೆಗಳಾಗ್ತಿರ್ಲಿಲ್ಲ. ನಾವು ಒಂದು 2-3 ಸಲ ಬಂದಂಥ ಸಂದರ್ಭದಲ್ಲಿ ಹೀಗೆ ಪ್ರಶಾಂತ್ ಸರ್ ಹೇಳ್ದಂಗೆ ಹಂಗೆ ಇದ್ದಿದ್ದು. ಈಗ ಈ ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಬಂದು ಆ ಪಾದಕ್ಕೆಲ್ಲ ಅರ್ಶನ ಕುಂಕುಮ ಇಟ್ಟು ಕರ್ಪೂರ ಗಂಧ ಆ ಥರ ಎಲ್ಲ ಪೂಜೆ ಮಾಡಿದ್ದೆಲ್ಲ ನಾವು ನೋಡ್ತಿದ್ವಿ ಬಂದಾಗ. ಸುತ್ತಮುತ್ತ ಹಳ್ಳಿ ಜನನೇ ಬಂದ್ಬಿಟ್ಟು ಮಾಡ್ತಾ ಇದ್ರು. ಅದಕ್ಕೆ ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ನೆಲೆ ಕೊಟ್ಟು ಎಲ್ಲ ಜನಗಳನ್ನ ಕರೆಸ್ಕೊಂಡು ಈ ರೀತಿ ಒಂದು ದರ್ಶನ ಭಾಗ್ಯ ಸಿಕ್ಕಿದ್ದು ನಮಗೂ ಕೂಡ ಖುಷಿ ಅಂತ ಹೇಳ್ತಾ, ಮಾಸದ ಪ್ರತಿಯೊಬ್ಬರು ಸಾಹಿತ್ಯ ಬೆಳಗದವರೆಗೂ ನನಗಿಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಾಗಿ ಎಲ್ಲರಿಗೂ ಧನ್ಯವಾದಗಳು. ಇದರ ಹೊರತಾಗಿ ಇನ್ನೇನಾದ್ರೂ ಮಾಹಿತಿಗಳಿದ್ರೆ ವೀರೇಂದ್ರ ಸರ್ ದಯಮಾಡಿ ನಮ್ಗೆ ತಿಳಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗಿಷ್ಟೇ ಗೊತ್ತಿದ್ದು ಇಷ್ಟನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು. ಒಂದ ದಿವಸ ಅವ್ರ ಮನೇಲಿ ಇರ್ಬೇಕಾದ, 3ನೇ ದಿನಕ್ಕೆ ಇಲ್ಲಿ ಬರಬೇಕಾದ. ಬರದಿರ್ಕ ಅವ್ರು ಉಜ್ರ ಆಗಂಗಿಲ್ಲ, ಅವ್ರು ಅಲ್ಲಿ ನಿಲ್ಲೋದು ಇಲ್ಲ ಮನ್ಯಾಗ್ರಿ. ಮೊನ್ನೆ ಒಬ್ರು ಇದೆ, ಈಗ ನಾವು ಬಂದ್ ಬೆಳಕ್ರಿ, ಮೊನ್ನೆ ಒಬ್ರು ಇಲ್ಲಿ ಇದನ್ನ ಹೋದ್ರು ಕಲ್ಲ, ಅದು ಒಬ್ಬಟ್ಟು ಮಾಡಕ್ ಕಲ್ಲು ಇರ್ತೈತಿರ್ಲ, ಆ ಕುರಿ ಕಾಯಕ್ ಬಂದ್ ಕಲ್ ತಗೊಂಡ್ ಹಾಳಕ್ಕೆ ಅಮ್ಮ ಒಂದ್ 40-50 ವಯಸ್ಸಾಗಿತ್ತದ ಅಮ್ಮ ತಗೊಂಡ್ ಆದ್ರ ರೀ. ಮರುದಿವ್ಸಂದ್ರಾಗಿ ಉರಿ ಜ್ವರ ಬಂದ್ ಮನ್ಯಾಗ ಮಲ್ಲಿಗೆ ಬಿಟ್ರು. ಸಪ್ಪನದಾಗ ಹೋಗಿ ಭಗವಾನ್ ಅದನ್ನ ಓದಿ ಅದನ್ನ ತಂದು ಕೊಡತ್ತ ಮನಿಗ್ ಹೋಗಿ ಹೇಳಿದತ್ತ. ಮರುದಿವ್ಸಕ್ಕೆ ಸ್ನಾನ ಮಾಡಿ ಅದನ್ನ ತೊಳ್ತಂದ್ ಇಲ್ಲಿ ನಮಗ್ ತಂದ್ ಮುಡಿಸುವ ತಪ್ಪದಪ್ಪ ನಾ ಹಿಂಗ್ ಓದಿನಿ ಅಂತ ನಮ್ ಹುಜರೇ ಇದ್ರ ನಾವು ಬಂದ್ ಬರ್ಕಿದ. ಇದ ವರ್ಷ ಇನ್ನೂ ನೀರ್ ತುಂಬಕ್ಕಿತ್ತ ಮೊದಲ ಅದೊಂದ್ ನಮಗ್ ಕಲಮ ಅದ್ ನಮಗ್ ಗುರ್ತಾತ ನಮ್ ಕಿವಿಗೆ ಬಿತ್ರಿ. ಮುಂದು ಇಲ್ಲಿ ಎರಡನೇದಲ್ಲಿ ಇಲ್ಲಿ ಜಮೀನ್ ಅದಾವ್ರ, ಅವಂದ 23-25 ವಯಸ್ಸು ಹುಡುಗದ. ಈ ಪೂಜಾ ನಡೆದ ಟೈಮ್ದಾಗ ನಾವು ಪೂಜಾದಾಗ ಅಡಿಗೆ ಮಾಡಿದ್ದು ನಾವು ಹೋಗಿದ್ದು. ಅದ್ರ ನಂತರ 2ನೇ ತಿಂಗಳಿಗೆ ನಾವ್ ಇಲ್ಲಿ ಬಂದವ್ರಿ. 2 ತಿಂಗಳು ಆದ ನಂತರ ಇಲ್ಲಿ ಬಂದ್ ಸೆಟ್ ಆದ್ರಿ. ಆಗ ಅವ್ ಇಲ್ಲಿ ಪೂಜಾ ಮಾಡುವಂದ್ರೆ ಚಂಬು ಚಂಬು ಇಲ್ಲಿ ಪೂಜಾಕ್ ಚಂಬ್ ತಂದಿರಲ್ಲ, ಅವ್ ಚಂಬ್ 3 ಚಂಬ್ ತಗೊಂಡೋಗಿದ ಅವ್ ಕಳುತಾನ ಮಾಡಿ. ಇಲ್ಲಿ ಜನ ಆ ಕಡೆ ಈ ಕಡೆ ಹೋಗೋದಾದ್ರು ಅವ್ರು ಯಾರು ನೋಡವ್ರಿ ತಗೊಂಡ್ ಹೋದ್ರ ರೀ. ಆ ಚಂಬ್ ತಗೊಂಡೋಗಿ 1 ಲಕ್ಷ ರೂಪಾಯಿ ತುಂಬಿ ಮೈಸೂರ್ ಸಾಲಿಗೆ ಹೆಚ್ಚಿದ್ದ ನಾವ್ ಹುಡುಗ, ಡೊನೇಷನ್ ತುಂಬಿ 3 ತಿಂಗಳು ಸ್ಕೂಲ್ಗೆ ಹೋಗುದಿಲ್ಲ. ಅವ್ ನಡುನು ಹಿಡ್ಕೊಂಡ್ ಬಿಡ್ತು. ಮುಂದ್ ಅವನು 6 ತಿಂಗಳು ಎಲ್ಲಾ ಹಾಸ್ಪಿಟಲ್ದಾಗ ಎಲ್ಲಾ ಕಡೆ ತೋರಿಸ್ರು ಅವ್ನ್ ಕಮ್ಮಿ ಆಗಲಿಲ್ಲ ಅಂತ. ಯಾರ ಮಂದಿ ಗಪ್ಪಿರಾಗಿಲ್ಲ. ಅಲ್ಲಿ ಕೇಳು, ಈ ದೇವ್ರ ಕೇಳು, ಆ ದೇವ್ರ ಕೇಳು, ಶಾಣ್ಯರ್ನೆಲ್ಲ ಕೇಳಕ್ ಹೋಗೋಣ. ನಿಮ್ಮ ಜಮೀನ್ ಪಕ್ಕ ಅದ್ ಭಗವಾನ್ ಅದನು,
ಆ ದೇವ್ರಿಗೆ ನಡ್ಕೋರಿ ಕಮ್ಮಿ ಆಗ್ತೈತೆ ಅಂದ್ರ. ಅವ್ರ ಗಂಡ ಹೆಂಡತಿ ಮಗು ಇಲ್ಲಿ ನಾವು ಬಂದ ಬಳಕ ಇಲ್ಲಿ ಬಂದ್ರು, ಇಲ್ರಿ ಮತ್ತು ಪೂಜಾರಿ ಹಿಂಗಾಗೈತ್ರಿ, ಮತ್ತು ರೈತರು ನಾವು ಹಿಂಗೆ ನೋಡಿದವು ಹಿಂಗಾಗೈತಿ, ನಮ್ಮ ಮಗ ಹಿಂಗೆ ಕಳ್ತನ ಮಾಡಿದಾನು, ಅವ್ನು ವಾಪಸ್ ತಂದು ಕೊಡ್ತಾವು, ತಗೋರಿ ಚಂಪ ಅಂದ್ರು. ನಾ ಏನು ಹೇಳಿ, ಆ ಚಂಪ್ ನಮಗೆ ಬೇಡ, ನೀವು ಮನ್ಯಾಗ ತೊಗೊಂಡು ವಾಪರ್ಸಿರಿ, ಚಂಪ್ ನಮಗೆ ಬೇಡ, ನೀವು ಒಂದು 5 ದಿನ ಸ್ನಾನ ಮಾಡಿ ಬಂದು ಭಗವಂತಗ ನಮ್ಮ ಮಗ ಏನೂ ತಪ್ಪು ಮಾಡಿದ ಅಂತ ನೀವು ನಡ್ಕೋರಿ ಕಮ್ಮಿ ಆಗ್ತದೆ. ಅವ್ರು ನಾವು ಹೇಳಿದ ಪ್ರಕಾರ ಬಂದು ನಡ್ಕೊಂಡು 1,000 ರೂಪಾಯಿ ಉಂಡ್ಯಾಗ ಹಾಕಿ, ದುಡ್ಡು ನಮ್ಮ ಕೈಯಾಗ ಕೊಡ್ಬೇಡ್ರಿ, ಉಂಡ್ಯಾಗ ಹಾಕಿರಿ ನೀವು ಭಗವಾನ್, ಆ ಚಂಪು ನಮಗೆ ತಂದು ಕೊಡಬೇಡ್ರಿ ಅಂದಾದ ಉಂಡ್ಯಾಗ 1,000 ರೂಪಾಯಿ ಹಾಕಿ ಬಂದು ಒಂದು 5 ದಿವ್ಸ ಬಂದು ದರ್ಶನ ಮಾಡಿ ಹೋಗಿದಾರು. ಈಗ ಅವ್ನು ಜಮೀನ್ದಾಗ ಕೆಲಸ ಮಾಡಕದ, ಎಲ್ಲ ಆರೋಗ್ಯ ಒಂದು ಸರಿಯಾಗಿ ಈಗಿದ ಇನ್ನೂ ಹುಡುಗ ಅವ ಕರ್ಸಂದ್ರೆ ನೀವು ಮುಸ್ರಿನ ಕರೆಸ್ತಾನೆ ಮತ್ತು ಅವ್ನು ಇದಾರ ಜಮೀನ್ ಐತಿ. ನಾವು ಬಂದಾಗಿಂದರಿ ಒಂದು 2-3 ಕಲ್ಮ ಹಿಂಗೆ ಆಗಿದಾವ. ಒಂದು ಇದೇನು ಜಮೀನ್ ಐತಿಲ್ಲ, ಇದು ಇಲ್ಲಿ ಎಷ್ಟ್ರಿ ಹಾದಿನ ಹಿಡ್ಕೊಂಡು ಈ ಕ್ರಾಸ್ ಹೊಳ್ಳಿ ಬಂದಿರಲ್ಲ, ಅಲ್ಲಿಂದ ಈಚೆ ಕಡೆ ಈ ಜಮೀನ್ದವ್ರು ಯಾರು ಏನ ಅಂತದ್ ಗಾನಿ ತಿಂದಿರಂದ್ರ ಇಲ್ಲಿ ಬರಂಗಿಲ್ಲ. ಅವ್ರಿಗೆ ನೀರ್ ಬೇಕಾದ್ರೂ ಬೇಡ್ತಾರ, ಅಲ್ಲಿ ನಿಂತು ಬೇಡ್ತಾರ, ನನ್ನ ಕಡೆ ತಗೊಂಡ್ ಕುಡಿತಾರ, ಹೆಜ್ಜೆ ಇಡಂಗಿಲ್ಲ. ಬಂದು ಕುಡ್ರಿ ಅಂತವ್ ನಾವು ಗಾನಿ ತಿಂದವು ಬರಂಗಿಲ್ಲ ಅಂತ ಭಗವಾನ್ ಕೆಟ್ಟದಾನು. ಈಗ ನಾವ್ ಇಲ್ಲಿ ಹೆಜ್ಜೆ ಇಟ್ಟಂದ್ರೆ ಮನ್ಯಾಗ ಹೋಗಿ ಮಲ್ಲಿಗೆ ಬಿಡ್ತವು. ಅದನ್ನ ಬೇಕಾದ್ರೆ ಇವೆಲ್ಲ ಊರ್ದವ್ರು ಇಲ್ಲಿ ಅದನ್ನ ಪಾಲಿಸಿದಾರ, ಇಲ್ಲಿ ಬರಂಗಿಲ್ಲ. ಏನೋ ಮನ್ಯಾಗ ಮಾಡಿರಿದ್ರೆ ಇಲ್ಲಿ ಬರೋದಿಲ್ಲ, ತಿಂದ್ರೂ ಬರೋದಿಲ್ಲ, ಮರುದಿವ್ಸ ಬರ್ತಾರ. ಹೌದು, ಇದು ದೇವ್ರನ್ನ ಸ್ಥಳಾಂತರ ಮಾಡೋದಿನೂ ಅಷ್ಟೇ, ಸುತ್ತಳ್ಳಿ ಜನ ಎಲ್ಲ ಬಂದು ಪೂಜೆ ಮಾಡಿದ್ದಾರೆ ಸರ್. ವಿಡಿಯೋ ನೋಡಿದೆ, ಅದು ಒಂದು ಸತ್ಯ ಬೇಕಾದ್ರೆ ಈಗ ಅಟ್ ನಡ್ದೈತಿ. ಮುಂದೆ ನಾವು ಬಂದ್ 2 ವರ್ಷದಾಗ್ರಿ ನಾವು ಒಂದು ತಪ್ಪು ಮಾಡಿದ್ವಿ ಇಲ್ಲಿ, ನಮಗೂ ಅದೇ ದಿವ್ಸ ರಾತ್ರಿ ನಮಗೂ ಬಂದ್ ಭಗವಾನ್ ಹೇಳಿ ಬಿಟ್ಟ ಹಿಂಗ್ ಮಾಡ್ಬೇಡ್ರ ಅಂತೇಳಿ. ನೋಡಿ ಅಲ್ವಾ, ನಮಗಾರಿ ಅದ ಪ್ರತ್ಯಕ್ಷ ಜನಕ್ಕಲ್ಲ. ನಾವು ಈ ವರ್ಷ ಅಲ್ಲ, ಹೋದ ವರ್ಷ ನಾವು ಬರೋದಕ್ಕ ಬೇಸಿಗೆ ಬಂದು ಮಳೆಗಾಲಕ್ಕೆ ಬಂದ್ರ ರೀ, ಮಳೆ ಇತ್ತು ಬೆಳಿಗ್ಗೆ. ನಾ ಪಂಚೆ ಉಟ್ಕೊಂಡ್ ನಾ ಪೂಜೆ ಮಾಡಾಕತ್ನಿ, ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಡು ಅಲ್ಲಿ ದರ್ಶನ ಮಾಡಕ್ ಹೊಂಟ್ರು. ನನ್ನ ಬಾಯಿಗೆ ಏನ್ ಬತ್ತು, ಯಾಕೆ ಸುಮ್ನೆ ತೋರ್ಸ್ಕೋತಿ, ಅಲ್ಲಿ ಹೋಗ್ತಿ ಮಳೆ ಐತೈತಿ, ಇಲ್ಲಿ ದರ್ಶನ ಮಾಡು ಇರುವಂತ ಹೋಗು, ಹಿಂಗಾದ್ವಿ. ಅವ್ರ ಅನ್ನೋದ್ ಅವ್ರಿಗೆ ಏನ್ ಮನುಷ್ಯನ ಐತಿ ಆಮೇಲೆ ಇಲ್ಲೇ ದರ್ಶನ ಮಾಡ್ರು, ಇಲ್ಲೇ ನಿಂತ್ ಕೈ ಮುಗಿದ್ರು ಹೋಗ್ಬಿಟ್ರು. ಅದೇ ದಿವ್ಸ ರಾತ್ರಿ ಪಂಚಿ ಉಟ್ಕೊಂಡ್ ಬಾಗಲ ನಿಂತ್ ಅಲ್ಲಿ ಬಂದ್ರೆ ನೆನದ್ ಹೋಗ್ತೀರಿ ನೀವ, ಅಲ್ಲಿ ಯಾಕೆ ಬರ್ದಿಲ್ಲ ಭಗವಂತ ಹಿಂಗ್ ಪ್ರತ್ಯಕ್ಷ ಕಾಣ್ತ ಕಣ್ಣಿಗೆ, ಹೆಸರಿಗೆ ಆಗ್ಬೇಕು ನೋಡ್ತವ ಏನೇ ಇಲ್ಲ ರೂಮ್ನಾಗ ಅಂದಿಗೆ ಹೊರತ್ರಿ. ಇಲ್ಲಿ ಕಾಲ್ ಬಿದ್ದ ಅಲ್ಲಿ ಕಾಲ್ ಬಿದ್ದ ಇಲ್ಲಿ ಕಾಲ್ ಬೀಳಾಕ್ ಬರ್ಬೇಕು. ಅಲ್ಲಿವರೆಗೆ ಭಗವಾನ್ ಗಪ್ ಕುಂಡಂಗ ಇಲ್ಲ ನಮಗ. ಸಾಕ್ಷಿ ಅದೇ ದಿವ್ಸ ರಾತ್ರಿ ಕೊಟ್ಟು ಬಿಡ್ತಾನೆ ನಮಗ, ಏನ ನಾವು ತಪ್ಪು ಮಾಡಿ ಅದೇ ದಿವ್ಸ ನಮಗ ಹೇಳ್ಬಿಟ್ಟಂಗ ಮಾಡ್ತಾರೆ ನಮಗ. ಆದ್ರೆ ಅದ ಇಷ್ಟೆಲ್ಲ ಸತ್ಯ ಐತ್ರಿ ಅದ. ಯಾಕೆ ಮಹತ್ವ ಇದೆ ಅಂತ ಹೇಳಿದ್ರೆ, ಇದು ಸುಮಾರು 1100 ವರ್ಷಗಳ ಹಿಂದಿನ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹ ಕ್ಷೇತ್ರ. ಈ ಕ್ಷೇತ್ರ ಪ್ರಸಿದ್ಧಿಯಾಗಿಂತ ಮೊದಲೇ ಇಲ್ಲಿ ಕಾವೇರಿ ನದಿಗೆ ಅಣೆಕಟ್ಟೆಯನ್ನ ಕಟ್ಟಬೇಕು ಅನ್ನುವ ಒಂದು ಪರಿಕಲ್ಪನೆಯನ್ನ ಮಾಡಿದವರು ಶ್ರವಣಬೆಳಗೊಳದ ಭಟ್ಟಾರಕರಾದ ಶ್ರೀ ಮತಿಸಾಗರ ಭಟ್ಟಾರಕರು. ಕರಿಕಾಲ ಚೋಳ ಅಂತ ಈಗ ನೀವು ಗೂಗಲ್ ನ ಹೊಡೆದಾಗ ಕಾವೇರಿ ನದಿಗೆ ಕರಿಕಾಳ ಚೋಳ ಮೊದಲ ಅಣೆಕಟ್ಟೆಯನ್ನ ತಮಿಳುನಾಡಿನಲ್ಲಿ ಕಟ್ತಾನೆ. ಕಾವೇರಿ ನದಿಗೆ ಅದುವರೆಗೆ ಅಣೆಕಟ್ಟೆ ಇರಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಣೆಕಟ್ಟೆಯನ್ನ ಕಟ್ಟಬೇಕು ಅಂತ ಒಂದು ಆದೇಶವನ್ನ ನೀಡಿದಂತವರು ಶ್ರವಣಬೆಳಗೊಳದ ಕಳ್ವಪ್ಪು ಗಿರಿನಾಥ ಶ್ರೀ ಮತಿಸಾಗರ ಭಟ್ಟಾರಕರು. ಇದಾವುದು ಕಲ್ಪನೆ ಅಲ್ಲ, ಕಥೆ ಅಲ್ಲ. ಇದು ಶ್ರೀರಂಗಪಟ್ಟಣದಲ್ಲಿ ಗೌತಮ ಆಶ್ರಮ ಅಂತಿದೆ. ಆ ಆಶ್ರಮದ ಪಕ್ಕದಲ್ಲಿ ಸಿಕ್ಕಿರ್ತಕ್ಕಂತಹ ಕ್ರಿಸ್ತಶಕ 9ನೇ ಶತಮಾನದ ಶಾಸನ. ಆ ಶಾಸನದಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಆಗಿದೆ. ಆದ್ರಿಂದ ನಾವು ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಶ್ರವಣಬೆಳಗೊಳದ ಮೊದಲ ಭಟ್ಟಾರಕರು, ರಾಜಮಾನ್ಯ ಭಟ್ಟಾರಕರು ಅಂತ ಕರಿತೀವಿ. ಆದ್ರೆ ಅದಕ್ಕಿಂತೂ ಪೂರ್ವದಕ್ಕೆ ಹಿಂದಕ್ಕೆ ಹೋದಾಗ ನಮಗ್ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಶ್ರೀ ಮತಿಸಾಗರ ಭಟ್ಟಾರಕರು ಈ ಕಳ್ವಪ್ಪು ಗಿರಿನಾಥ ಮತಿಸಾಗರ ಭಟ್ಟಾರಕರೇ ಮೊದಲ ಭಟ್ಟಾರಕರು ಅನ್ನುವುದು ದಾಖಲೆಗಳ ಪ್ರಕಾರ. ಅದಕ್ಕಿಂತಲೂ ಹಿಂದೆ ಹೋದ್ರೆ ನಮಗೆ ಶ್ರವಣಬೆಳಗೊಳದ ಪೀಠವನ್ನ ದಕ್ಷಿಣಾಚಾರ್ಯ ಪೀಠ ಅಂತ ಕರೀತಾರೆ. ಯಾಕೆ ದಕ್ಷಿಣಾಚಾರ್ಯ ಇದು ಎಲ್ಲಿದೆ ಅಂದ್ರೆ, ಆ ಶ್ರವಣಬೆಳಗೊಳದ ಭಟ್ಟಾರಕ ಪೀಠವನ್ನ ಅಲಂಕರಿಸಿದ್ದ ಮೈಸೂರಿನ ಒಡೆಯರ ಆಸ್ಥಾನದಲ್ಲಿ ಇದ್ದಂತಹ ನೀತಿ ನಿರ್ಣಯ ಮತ್ತು ಮುನಿವಂಶಾಭ್ಯುದಯ ಎಂಬ 2 ಕೃತಿಗಳನ್ನ ಬರೆದಿರ್ತಕ್ಕಂತಹ ಶ್ರೀ ಚಿದಾನಂದ ಕವಿ ಅವರೇ ಮುಂದೆ ಪರಂಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳಾಗಿ ಭಟ್ಟಾರಕರಾಗಿ ಪೀಠವನ್ನ ಏರ್ತಾರೆ. ಅವರೇ ಬರೆದಿರ್ತಕ್ಕಂಥ ಮುನಿವಂಶಾಭ್ಯುದಯ ಮತ್ತು ನೀತಿ ನಿರ್ಣಯ ಈ 2 ಪುಸ್ತಕಗಳಲ್ಲಿ ಇಡೀ ಭಟ್ಟಾರಕ ಪರಂಪರೆಯನ್ನ ವರ್ಣನೆ ಮಾಡಿದ್ದಾರೆ.
ಅದಕ್ಕಿಂತ ಪೂರ್ವಕ್ಕೆ ಹೋಗುತ್ತೆ. ಈ ಭದ್ರಬಾಹುಗಳ ಜೊತೆಯಲ್ಲಿ ಬಂದಂತ ಚಂದ್ರಗುಪ್ತ ಮೌರ್ಯನಿಗೆ ಭದ್ರಬಾಹುಗಳ ಸತ್ತ ನಂತರ ಸಮಾಧಿ ಮರಣ ಆದ್ಮೇಲೆ ಈ ಪೀಠದ ಪ್ರಾರಂಭವನ್ನ ಕೊಡ್ತಾರೆ. ಅದಕ್ಕೇನೆ ಮೊದಲ ಭಟ್ಟಾರಕ ಪೀಠವನ್ನು ಅಲಂಕರಿಸಿದಂತಹ ಪೀಠಕ್ಕೆ ಚಂದ್ರಗುಪ್ತ ಮೌರ್ಯನಿಗೆ ದಕ್ಷಿಣಾಚಾರ್ಯ ಅನ್ನುವ ಬಿರುದನ್ನ ಕೊಡ್ತಾರೆ ಪ್ರಭಾಚಂದ್ರ ಮುನಿಗಳಾದ್ಮೇಲೆ. ಅಲ್ಲಿಂದ ಶ್ರವಣ ಬೆಳಗೊಳದ ಪೀಠ ಪರಂಪರೆ ಬರುತ್ತೆ. ಆದ್ರೆ ಚಂದ್ರಗುಪ್ತ ಭಟ್ಟಾರಕರಾಗಿದ್ರು ಅನ್ನುವ ದಾಖಲೆಗಳು ಸಿಗುವುದಿಲ್ಲ. ಆದ್ರೆ ದಕ್ಷಿಣಾಚಾರ್ಯ ಎಂಬ ಬಿರುದನ್ನು ಕೊಟ್ಟು ಶ್ರವಣ ಬೆಳಗೊಳದ, ಏಕೆಂದ್ರೆ ಅಲ್ಲಿಂದ ಅಪ್ ಟು ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳವರೆಗೆ ಈ ಮುನಿ ಪರಂಪರೆ ಯಾವತ್ತೂ ಆಡಳಿತವನ್ನು ನೋಡ್ಕೊಳ್ಳೋದ್ರಲ್ಲಿ ಇರಲಿಲ್ಲ. ಅಲ್ಲಿಂದ ಬಂದಂತ ಪರಂಪರೆ ಆಡಳಿತವನ್ನು ಸಹ ನೋಡ್ಕೊಳ್ತು. ಮಂಡಲಾಚಾರ್ಯ, ಭೂಮಂಡಲಾಚಾರ್ಯ, ಮಹಾಮಂಡಲಾಚಾರ್ಯ ಅನ್ನುವ ಒಂದು ಪರಿಕಲ್ಪನೆ ಬೆಳೀತಾ ಬಂತು. ಮಂಡಲಾಚಾರ್ಯ ಅಂದ್ರೆ 1 ಬಸ್ತಿ 2 ಬಸ್ತಿ ನೋಡ್ಕೊಳ್ತಕ್ಕಂಥವ್ರೆ ಮಂಡಲಾಚಾರ್ಯ, 5 ಬಸ್ತಿಗಳನ್ನ ನೋಡ್ಕೊಳ್ತಕ್ಕಂಥವ್ರೆ ಮಹಾಮಂಡಲಾಚಾರ್ಯ, 100 ಬಸ್ತಿಗಳ ಒಂದು ಆಡಳಿತವನ್ನ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ಭೂಮಂಡಲಾಚಾರ್ಯ. ಈ ರೀತಿ 3 ಪರಂಪರೆ ಬಂದಿದೆ. ಅದಕ್ಕೋಸ್ಕರನೇ ಈ ಶ್ರವಣ ಬೆಳಗೊಳದ ಪೀಠ ಪರಂಪರೆಯಲ್ಲಿ ಹಿಂಗ್ ಬರುತ್ತೆ. ಅದರಲ್ಲಿದ್ದಂತಹ ನಮಗ್ ಸಿಕ್ಕಿರೋ ದಾಖಲೆ ಪ್ರಕಾರ ಮತಿಸಾಗರ ಭಟ್ಟಾರಕರು ಸತ್ಯವಾಕ್ಯ ಪೆರ್ಮಾಡಿ ಅಂತಕ್ಕಂಥ ಗಂಗಾ ದೊರೆಯ ಮೂಲಕ ಕೇತಿಗನಿಗೆ ಒಂದು ಆದೇಶ ನೀಡುತ್ತಾರೆ. ಪೆರ್ಬಾನ ಹಳ್ಳಿಯನ್ನ ಇಲ್ಲೇ ಇರ್ತಕ್ಕಂಥ ಸುಖದರೆ ಅಂತ ಕರೀತಾರೆ. ಇಲ್ಲೇ ಇರ್ತಕ್ಕಂಥ ಸುಖದರೆಯ ಸಮೀಪ ಇರ್ತಕ್ಕಂಥ ಪೆರ್ಬಾನ ಹಳ್ಳಿಯನ್ನ ದಾನವಾಗಿ ಮಾರಾಟ ಮಾಡಿ ದಾನವಾಗಿ ತೆಗೆದುಕೊಂಡು ಆ ದುಡ್ಡಿನಿಂದ ಕಾವೇರಿ ನದಿಗೆ ಮೊದಲ ಅಣೆಕಟ್ಟೆಯನ್ನ ಕಟ್ತಾರೆ. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ, ಅದು ಒಂದು ಸಣ್ಣ ಪ್ರಮಾಣದ ಅಣೆಕಟ್ಟೆಯನ್ನ ಅಲ್ಲಿಂದ ಕಾವೇರಿ ನದಿಗೆ, ಅದು ಕರಿಕಾಲ ಚೋಳನಿಗಿಂತ ಮೊದಲೇ ಪ್ರಾರಂಭ ಆದಂತಹ ಅಣೆಕಟ್ಟೆ ಅನ್ನುವ ಉಲ್ಲೇಖವನ್ನ ಕೊಡ್ತಾರೆ. ಅಲ್ಲಿಂದ ಈ ಕಾವೇರಿ ನದಿಯ ಜೊತೆಗಿನ ಮತ್ತು ಜೈನರವರೆಗಿನ ಇತಿಹಾಸ ಪ್ರಾರಂಭ ಆಗುತ್ತೆ. ಈ ಪ್ರದೇಶ 11ನೇ ಶತಮಾನದಲ್ಲಿ ವಿಷ್ಣುವರ್ಧನನ ಕಾಲದಲ್ಲಿ ಪುಣಿಸಮಯ ದಂಡನಾಯಕನ ವ್ಯಾಪ್ತಿಗೆ ಒಳಪಡುತ್ತೆ. ಈ ಎಲ್ಲ ಭಾಗಗಳನ್ನ ನಿಮ್ಮ ಅಗ್ರಹಾರ ಬಾಚಳ್ಳಿ ಈ ಭಾಗದಿಂದ ಹಿಡಿದು ಕೇರ್ಪೇಟೆ ಭಾಗದಿಂದ ಹಿಡಿದು ಕೊಂಗುನಾಡಿನ ಭಾಗದಿಂದ ಹಿಡಿದು ಅವನು ಮಲಯಾಳಿಗಳ ಅಂದ್ರೆ ಕೇರಳದ ಭಾಗವನ್ನ ಒಳಗೊಂಡಂತೆ ಎಲ್ಲ ಭಾಗವನ್ನ ನೋಡಿಕೊಂಡಂತಹ ಒಬ್ಬ ನಿಷ್ಠಾವಂತ ಮಹಾಪ್ರಧಾನಿ ದಂಡನಾಯಕ ಪುಣಿಸಮಯ್ಯ. ಈ ಪುಣಿಸಮಯ್ಯ ಹೇಗೆ ಶ್ರವಣ ಬೆಳಗೊಳದಲ್ಲಿ ಗಂಗರಾಜನು ಬಲಗೈ ಬಂಟನಾಗಿದ್ದನೋ ವಿಷ್ಣುವರ್ಧನನಿಗೆ, ಅದೇ ರೀತಿ 3 ಹೊಯ್ಸಳ ರಾಜರ ಆಳ್ವಿಕೆಯಲ್ಲಿ ಇದ್ದಂತಹ ಪ್ರಧಾನ ದಂಡನಾಯಕನಾಗಿದ್ದವನು ಪುಣಿಸಮಯ್ಯ. ಇವನ ತಂದೆ ಚಾಮರಾಜ ಪುಣಿಸ ಅಂತಕ್ಕಂಥ ಇವನ ತಂದೆ. ಇವನ ಅಜ್ಜ ಪುಣಿಸ ಚಮೂಪ. ಇವರೆಲ್ಲ ಒಂದೇ ಹೆಸರಿನಿಂದ ಬಂದಂಥವ್ರು. ಆ ಚಾಮರಾಜ ಪುಣಿಸನಿಗಿದ್ದಂತಹ 2 ಹೆಂಡತಿಯರಲ್ಲಿ ಅರಸಿಕಬ್ಬೆಗೆ ಜನ್ಮಿಸಿದವನೇ ಈ ಪುಣಿಸಮಯ್ಯ. ಅರಸಿಕಬ್ಬೆ ಅನ್ನುವನಿಗೆ ಜನಿಸಿದವನು. ಇವನಿಗೆ ಬಾಲ್ಯದಿಂದಲೇ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ರಾಜನಿಗಾಗಿ ಹೋರಾಡಬೇಕು, ಕ್ಷೇತ್ರವನ್ನ, ಇಡೀ ರಾಷ್ಟ್ರವನ್ನ ಕಾಪಾಡಬೇಕು ಅಂತ ಮನೋಭಾವನೆ ಬೆಳೆದು ಬರುತ್ತೆ. ಅಲ್ಲಿಂದ ಅವನು ದಂಡನಾಯಕನಾದ ಮೇಲೆ ಇವನು ಪೂರ್ತಿ ಚಾಮರಾಜನಗರ, ವೈನಾಡು ಈ ಭಾಗದಿಂದ ಒಳಗೊಂಡಂತೆ ಇಲ್ಲಿಯವರೆಗೂ KR ಪೇಟೆಯವರೆಗೆ ಇಡೀ ಭಾಗವನ್ನ ಅವನ ಸುಪರ್ತಿನಲ್ಲಿ ಇಟ್ಕೊಳ್ತಾನೆ. ಗಂಗವಾಡಿ 96,000 ಹೇಗೆ ಗಂಗರಾಜ ಕಾಪಾಡಿಕೊಂಡ್ನೋ ಆ 96,000 ಭಾಗವನ್ನು ನೋಡ್ಕೊಳ್ತಕ್ಕಂತಹ ಮಹಾಪ್ರಧಾನ ದಂಡನಾಯಕನಾಗಿ ಬಂದವನು ಪುಣಿಸಮಯ್ಯ. ಈ ಪುಣಿಸಮಯ್ಯನ ವರ್ಣನೆ, ಅವನು ಎಷ್ಟೋ ಬಸ್ತಿಗಳನ್ನ ಕಟ್ಟಿದ್ದಾನೆ. ಆದ್ರೆ ಅಲ್ಲಿರ್ತಕ್ಕಂಥ ಶಾಸನಗಳು ನಾಶ ಆಗಿವೆ. ಆದ್ರೆ ಅವನ 7 ಹೆಸರಲ್ಲಿ ಇದ್ದಂತೆ ಕಾಣುತ್ತೆ. ಆದ್ರೆ ಅರಿಕುಟಾರ ಅಂದ್ರೆ ಇವತ್ತಿನ ಚಾಮರಾಜನಗರಕ್ಕೆ ಅರಿಕುಟಾರ ಅಂತ ಕರೀತಾರೆ. ಅರಿಕುಟಾರ ಅಂದ್ರೆ ಶತ್ರುಗಳನ್ನ ಓಡಿಸ್ತಕ್ಕಂಥದಕ್ಕೆ. ಅದೇ ಆ ಪ್ರದೇಶದಲ್ಲಿ ಯುದ್ಧಗಳಾಗಿ ಶತ್ರುಗಳನ್ನ ದಾಳಿ ಮಾಡಿ ಓಡಿಸಿದ್ದಕ್ಕೆ ಅರಿಕುಟಾರ ಅಂತ ಕರೀತಾರೆ. ಆ ಅರಿಕುಟಾರದಲ್ಲಿ ವಿಜಯ ಪಾರ್ಶ್ವನಾಥ ದೇವಾಲಯವನ್ನ ಈ ಪುಣಿಸಮಯ್ಯ ನಿರ್ಮಾಣ ಮಾಡಿದ್ದಾನೆ. ಅಲ್ಲಿ ಅವನ ದಾಖಲೆ ದೊರೆಯಿತು ನೋಡಿ. ಚಾಮರಾಜನಗರದಲ್ಲಿ ಪುಣಿಸಮಯ್ಯ, ಇಲ್ಲಿಯೂ ಪುಣಿಸಮಯ್ಯ. ಅಂದ್ರೆ ಈ ಭಾಗ ಎಲ್ಲ ಅವನಿಗೆ. ಅಲ್ಲಿನ ಒಂದು ಶಾಸನದಲ್ಲಿ ಪುಣಿಸಮಯ್ಯನ ಬಗ್ಗೆ ಒಂದು ವರ್ಣನೆ ಬರುತ್ತೆ. ಏನಂತ ವರ್ಣನೆ ಬರುತ್ತೆ ಅಂದ್ರೆ, ತೊದೆನದರ್ಪಿ ಕೊಂಗರನ್ನಡಗಿಸಿ ಪಲುವರಂ ಪೊರಳ್ಚಿ ಮಾನದ ಮಲಯಾಳಗಂ ಮಿಡಿಸಿ ಕಾಳ ನಿಪ್ರಾಳನ ತೋಳ ಬಿಂಕಂ ಬೆದರಿಸಿ ಪಕ್ಕ ನಿಮ್ ಸೆಳೆಯ ಜಯಲಕ್ಷ್ಮಿ ಕೀರ್ತಿಯಂ ತಂದ ಅಂತ ಹೇಳತ್ತೆ. ಇಲ್ಲಿ ನೋಡಿ, ಎಲ್ಲವನ
ತೊದೆನದ ದರ್ಪಿ ಅಂತ ಹೇಳಿದ್ರೆ ತೋಳು ಬಲದಿಂದ ಎಲ್ಲರನ್ನ ಅಡಗಿಸಿ, ಕೊಂಗರನ್ನಡಗಿಸಿ ಅಂದ್ರೆ ಕೊಂಗರು ಅಂತ ಹೇಳಿದ್ರೆ ಗಂಗಾ ಭಾಗವನ್ನ ಒಳಗೊಂಡಿರ್ತಕ್ಕ ಚೋಳ ಈ ಭಾಗವನ್ನ ಒಳಗೊಂಡಿದ್ರು. ಈ ಕೊಡಗಿನ ಭಾಗದಲ್ಲಿ ಕೊಂಗರು ಅಥವಾ ಕೊಂಗುನಾಡು ಅಂತ ಕರೀತಾ ಇದ್ರು. ತಮಿಳುನಾಡಿನ ಭಾಗದಿಂದ ಅವರೆಲ್ಲ ಬಂದ್ರು ಈ ಭಾಗದಲ್ಲಿ ಇದ್ದಂಥವರು. ಅವರನ್ನ ಅಡಗಿಸಿ ಪಲ್ಲವರನ್ನ ಪರಳಿಸಿ ಅಂದ್ರೆ ಅವರನ್ನ ಹೊರಗಟ್ಟಿ ಮಾನದ ಚೋಳ ಕಾಳನಿಪ್ರಾಳನ ಚೋಳ ಬಿಂಕಮಂ ಬೆದರಿಸಿ ಪೊಕ್ಕನಿಂ ಸೀಳೆಯಂ ಜಯಲಕ್ಷ್ಮಿ ಕೀರ್ತಿಯಂ, ರಾಜನಿಗೆ ಜಯಲಕ್ಷ್ಮಿಯನ್ನ ಜಯದ ಆಶ್ರಯವನ್ನು ತಂದಂಥವನು ಇವನು ಅಂತ ಹೇಳ್ತಾರೆ. ಹೀಗೆ ಪುಣಿಸಮಯ್ಯನ ವೀರತನ ಶೂರತನ ಬರುತ್ತೆ. ಈ ಪುಣಿಸಮಯ್ಯನ ಹೆಂಡತಿ ಜಕ್ಕಿ ಹೆಬ್ಬೆ, ಆ ಜಕ್ಕಿ ಹೆಬ್ಬೆ ಬೇರೆ, ಈ ಜಕ್ಕಿ ಹೆಬ್ಬೆ ಬೇರೆ. ಜಕ್ಕಿಯಮ್ಮ, ಜಕ್ಕಿ ಹೆಬ್ಬೆ ಅವೆಲ್ಲ ಫೇಮಸ್ ಹೆಸರುಗಳು ಅವಾಗ. ಇವಾಗ ಅಂತ ಹೆಸರುಗಳಿಲ್ಲ. ಅವಾಗೆಲ್ಲ ಸುಮಾರು ಜನಕ್ಕೆ ಜಕ್ಕಿ ಹಬ್ಬೆ, ಜಕ್ಕಬ್ಬೆ, ಜಕ್ಕಿ ಅಮ್ಮ ಈ ರೀತಿಯ ಹೆಸರುಗಳನ್ನ ಇಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇವನ ಧರ್ಮನಿಷ್ಠೆಗೆ ಸಾಕ್ಷಿಯಾಗಿ ಚಾಮರಾಜನಗರದ ಅರಿಕುಟಾರದಲ್ಲಿರ್ತಕ್ಕಂಥ ದೇವಾಲಯ ಇಷ್ಟಲ್ಲದೆ ಪುಣಿಸಮಯ್ಯ ಈ ಟಿ ನರಸೀಪುರ ಸಮೀಪ ಹೊರಕೋಡು ಅಂತಿದೆ ವರುಣಾ ಹೋಬಳಿಯಲ್ಲಿ, ಅಲ್ಲಿ ಒಂದು ಜಿನಾಲಯವನ್ನ ಸ್ಥಾಪನೆ ಮಾಡ್ತಾನೆ. ಇವತ್ತು ಅಲ್ಲಿಲ್ಲ, ಹೊರಕೋಡಿನಲ್ಲಿ ಜಿನಾಲಯ ಇಲ್ಲ. ಅದಾದ ಮೇಲೆ ಅವನು ಹೊರಕೋಡಿನಲ್ಲಿ ಜಿನಾಲಯವನ್ನ ಸ್ಥಾಪನೆ ಮಾಡಿದ ನಂತರದಲ್ಲಿ ವಿಜಯ ಪಾರ್ಶ್ವನಾಥ ತೀರ್ಥಂಕರರನ್ನ ಅರಿಕುಟಾರದಲ್ಲಿ ಸ್ಥಾಪನೆ ಮಾಡ್ತಾನೆ. ಈಗ ಉಳ್ಕೊಂಡಿರ್ತಕ್ಕಂಥ ಒಂದೇ ಪುಣಿಸಮಯ್ಯನ ಹೆಸರು ಹೇಳ್ತಕ್ಕಂಥ ಜಿನಾಲಯ ಅಂದ್ರೆ ಅರಿಕುಟಾರ ಅಥವಾ ಚಾಮರಾಜನಗರದಲ್ಲಿ ಇರ್ತಕ್ಕಂಥ ಒಂದೇ ಒಂದು ವಿಜಯ ಪಾರ್ಶ್ವನಾಥ ದೇಗುಲ. ಅದೇ ರೀತಿ ಹಳೇಬೀಡಿನಲ್ಲಿ ಒಂದು ದೇವಸ್ಥಾನ ಮಾಡ್ತಾರೆ, ಪುಣಿಸ ಜಿನಾಲಯ. ಇವತ್ತು ಆ ಪುಣಿಸ ಜಿನಾಲಯ ಹಳೇಬೀಡು ಎಲ್ಲಿ ಹುಡುಕಿದ್ರು ನಮಗೆ ಸಿಗೋದಿಲ್ಲ. ಇದೆಲ್ಲ ಜೊತೆಗೆ ಈ ಕ್ಷೇತ್ರದಲ್ಲಿ ಈ ಬಾಹುಬಲಿ ಸ್ವಾಮಿಯನ್ನ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ನಾವು ಹಿಂದೆ ಬಂದಾಗ ಇಲ್ಲೊಂದು ಮಾನಸ್ತಂಭದ ಚಿತ್ರಣ ಇತ್ತು, ಮತ್ತೆ ಇದಕ್ಕೆ ಕಮಾನಿನಿಂದ ಕೂಡಿರ್ತಕ್ಕಂತಹ ಇದಿತ್ತು. ಅದು ಹಿಂದೆ ಬಹಳ ವರ್ಷಗಳ ಹಿಂದೆ ಇಲ್ಲಿ ಇದನ್ನ ಮಾಣಿಕ್ಯದೊಡಲು ಅಂತ ಕರೀತಾರೆ. ಯಾಕೆ ಮಾಣಿಕ್ಯದೊಡಲು ಅಂತ ಕರೀತಾರೆ ಅಂದ್ರೆ ಇಲ್ಲಿ ಆದಿನಾಥ ತೀರ್ಥಂಕರರ ಬಸದಿ ಇತ್ತು. ಆದಿನಾಥ ತೀರ್ಥಂಕರರಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಮಾಣಿಕ್ಯ ಅಂತ. ಅಂದ್ರೆ ಈ ನಮ್ಮ ಭಟ್ಟಾರಕ ಸ್ವಾಮೀಜಿಯವರ ಹಿಂದಿನ ಹೆಸರು ಮಾಣಿಕ್ಯ ಕೀರ್ತಿ. ಅಂದ್ರೆ ಮಾಣಿಕ್ಯ ಅನ್ನುವುದು ಆದಿನಾಥ ತೀರ್ಥಂಕರಿಗಿದ್ದ ಮತ್ತೊಂದು ಹೆಸರು. ಹಾಗಾಗಿ ಈ ಊರಿಗೆ ಮಾಣಿಕ್ಯದೊಡಲು ಅಥವಾ ರತ್ನಪುರಿ ಅಂತ ಕರೀತಾ ಇದ್ರಂತೆ ಈ ಊರನ್ನ. ಯಾಕಂದ್ರೆ ಈ ಊರು ಆಮೇಲೆ ನಾಶ ಆದ್ಮೇಲೆ ಯಾವಾಗ KRS ಅಣೆಕಟ್ಟೆಯನ್ನ ಕಟ್ಟಾಯ್ತು ಆಗ ಇದು ನಾಶ ಆದಾಗ ಇಲ್ಲಿದ್ದಂತ ಜನ ಎಲ್ಲ ಇಲ್ಲಿ ಕುರುಬರ ಬಸ್ತಿ ಅಂತ ಒಂದು ಬಸ್ತಿ ಇದೆ, ಮತ್ತೆ SC ಬಸ್ತಿ ಅಂತ ಒಂದು ಬಸ್ತಿ ಇದೆ. ಇಲ್ಲಿಗೆಲ್ಲ ಜನ ಶಿಫ್ಟ್ ಆಗ್ಬಿಡ್ತಾರೆ ಈ ಕಡೆ ಭಾಗದಿಂದ, ಅಲ್ಲೋಗಿ ಇದು ಮಾಡ್ತಾರೆ. ಅವಾಗ ಇಲ್ಲಿ ಏನು ಇಲ್ದಂಗೆ ಆಗತ್ತೆ, ಇಲ್ಲೆಲ್ಲ ಪಾಳು ಬೀಳುತ್ತೆ. ಅವಾಗ ಇಲ್ಲಿ ವಿಗ್ರಹಗಳೆಲ್ಲ ನಾಶ ಆಗ್ತವೆ. ಅದರಲ್ಲಿ ಒಂದು ಉಳ್ಕೊಂಡಿದ್ದಂಥದ್ದು ಭಗವಾನ್ ಬಾಹುಬಲಿ ಸ್ವಾಮಿ ಮಾತ್ರ. ಮತ್ತೆ ಇಲ್ಲಿ ಇವೆಲ್ಲ ಭೂಮಿ ಒಳಗಡೆ ಬಿದ್ದು ಹೋಗಿದ್ವಿ. ನಾವೊಂದು 8 ವರ್ಷದ ಕೆಳಗಡೆ ಇಲ್ಲಿ ಬಂದಿದ್ವಿ. ಜೈನ್ ಮಿಲನ್ನ ಒಂದು ಮೀಟಿಂಗು ಮೈಸೂರಿನಲ್ಲಿದ್ದಾಗ ನಾವು ಅವ್ರ ಸಂಘಟನೆ ಕರ್ಕೊಂಡ್ಬಂದು ಹೋಗುವಾಗ ಈ ಕ್ಷೇತ್ರಕ್ಕೆ ಬಂದು ನೋಡ್ಕೊಂಡು ಹೋಗಿದ್ವಿ. ಅವಾಗ ಅಲ್ಲೆಲ್ಲ ಆಲದ ಮರಗಳಿದ್ವು, ಮತ್ತೆ 4 ಇತ್ತು. ಅದಾದ್ಮೇಲೆ ನಾವು ಸಂಯುಕ್ತ ಕರ್ನಾಟಕದಲ್ಲಿ ಈ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಈ ಬಾಹುಬಲಿಗೆ ಕಾಯಕಲ್ಪ ಯಾವಾಗ ಅಂತ ಈಗ ನಿಮ್ ಗ್ರೂಪಲ್ಲಿ ಹಾಕಿದೀನಿ ಅದನ್ನ ಬರೆದ್ವಿ. ಅದಾದ್ಮೇಲೆ ಆ ವರ್ಷಕ್ಕೊಂದ್ಸರಿ ಈ ಪೂಜಾ ವ್ಯವಸ್ಥೆಗಳು ನಡೀತಾ ಇದ್ವು. ಇದನ್ನ ಮಾಡ್ಬೇಕಾದ್ರೆ ಅಂದ್ರೆ ಇಲ್ಲೊಬ್ಬ ಯಾವ ವಯೋವೃದ್ಧೆ ಈ ಕಡೆ ಬಂದಾಗ ಜಮೀನಲ್ಲಿ ದನಗಳನ್ನ ಮೇಯಿಸ್ಕೊಳ್ಳೋಕೆ ಬಂದಾಗ ಇಲ್ಲಿ ಇದ್ದಂತ ವಿಗ್ರಹಗಳನ್ನ ನೋಡಿ ಕೊನೆಗೆ ಅವಳು ವಿಗ್ರಹಕ್ಕೆ, ಬಾಹುಬಲಿ ವಿಗ್ರಹಕ್ಕೆ ಒಂದು ಸೇಫ್ಟಿ ಸಿಗ್ಲಿ ಅಂತ ಉದ್ದೇಶದಿಂದ ಅದನ್ನ ಕಟ್ಟಿಸಿ ಕಮಾನಿನ ಆಕೃತಿಯಲ್ಲಿ ಕಟ್ಟಿಸ್ತು ಅನ್ನೋದು ಇಲ್ಲಿನ ಕೆಲವೊಂದು ಜನರು ಹೇಳಿಕೆಯನ್ನ ನೀಡುತ್ತಾರೆ. ಮತ್ತೆ ಈ ಸ್ಥಳೀಯ ಜನರು ಇದನ್ನ ಶ್ರವಣಪ್ಪ ಅನ್ನುವ ಕರೆಯುವ ರೂಢಿ ಇದೆ. ಇದೇ ರೀತಿ ಅರೇತಿಪುರ್ನಲ್ಲಿ ಒಂದಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಬಾಹುಬಲಿ ಮೂರ್ತಿಗಳಲ್ಲಿ ಒಂದು ಅರೇತಿಪುರ್ನಲ್ಲಿ ಇರ್ತಕ್ಕಂಥ ಬಾಹುಬಲಿ, ಇದು ಬಸ್ತಿ ಹೊಸಕೋಟೆಯಲ್ಲಿ. ಆ ನಂತರ ಇದು ಬಸ್ತಿ ಹೊಸಕೋಟೆ ಅಂತ ಆಯ್ತು. ಅಲ್ಲಿವರೆಗೆ ಇದು ಬಸ್ತಿ ಹೊಸಕೋಟೆ ಅಂತ ಹೆಸರಿರಲಿಲ್ಲ. ಇದು ಬಸ್ತಿ ಗ್ರಾಮ ಮಾಣಿಕ್ಯದ ಒಡಲು ಅಂತ ಕರೀತಾ ಇತ್ತು. ಮಾಣಿಕ್ಯದೊಡಲು ಅನ್ನುವ ಊರು, ಮಾಣಿಕ್ಯಪುರಿ ಅನ್ನುವುದು ಇದರ ಹೆಸರು. ಇಲ್ಲಿ ಬಾಹುಬಲಿ ಸ್ವಾಮಿಯನ್ನ ಶಿಫ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ, ಈ ವಿಗ್ರಹಗಳನ್ನ ತೆಗೆದುಕೊಂಡು ಹೋಗೋಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಬಾಹುಬಲಿಯನ್ನ, ಈ ಶ್ರವಣಪ್ಪನನ್ನ ಈ ಊರಿನ ಜನರೇ ರಕ್ಷಣೆ ಮಾಡಿ ಇಟ್ಕೊಂಡಿದ್ದಾರೆ, ಹೊರಗಡೆ ಬಿಡ್ಲಿಕ್ಕಿಲ್ಲ. ಆದ್ರಿಂದ ಇವತ್ತು ನಮಗೆ ಸುಂದರವಾದ ಈ ಮೂರ್ತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗಿದೆ.
ಇದಲ್ಲದೆ ಇವನ ಹೆಂಡತಿ ಇಲ್ಲಿ ಜಕ್ಕಿ ಹಬ್ಬೆ ಅಂತಕ್ಕಂಥವಳು ಸಹ ಒಂದು ಬಸದಿಯನ್ನ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಬರ್ತಿರ್ತಕ್ಕಂಥ ವಿಗ್ರಹಗಳೇ, ಆ ಬಸ್ತಿಯಲ್ಲಿ ಇದ್ದಂತ ವಿಗ್ರಹಗಳೇ ಕೆಲವೊಂದು ವಿಗ್ರಹಗಳು ಇವಾಗಿರ್ತವೆ. ಇದು ಇಲ್ಲಿ ನಮ್ಗೆ ಚಿಹ್ನೆ ಕಾಣಲ್ಲ, ಆದ್ರಿಂದ ಇದು ಯಾವ ತೀರ್ಥಂಕರು ಅಂತ ನಾವು ಪತ್ತೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಇದು ಪಾರ್ಶ್ವನಾಥ ತೀರ್ಥಂಕರರು, ಮತ್ತೆ ಅದು ಆ ಮೂರ್ತಿ ಬಾಹುಬಲಿ, ಮತ್ತೆ ಇದು ಪಾರ್ಶ್ವನಾಥ. ಇದು ನನ್ಗನ್ಸಿದ ಪ್ರಕಾರ ಇದು ಆದಿನಾಥ ತೀರ್ಥಂಕರರ. ನಾವು ನೋಡಿ, ನಮ್ಮ ಪ್ರತಿಷ್ಠಾಕಲ್ಪದಲ್ಲಿ ಈ ತೀರ್ಥಂಕರ ಶಿಲ್ಪಗಳು, ಈ ರೀತಿಯಾದಂತ ತೀರ್ಥಂಕರ ಶಿಲ್ಪಗಳು ಇದು ಸಾಮಾನ್ಯವಾಗಿ ನನ್ಗನ್ಸುತ್ತೆ, ಯಾರ ತೀರ್ಥಂಕರರಿಗೆ ಜಡೆ ಇರುತ್ತಲ್ಲ, ಹಿಂದೆ ಜಡೆ ಇರ್ತಕ್ಕಂಥ ತೀರ್ಥಂಕರು ಇದ್ರೆ ಅಂಥವುಗಳನ್ನ ನಾವು ಸಾಮಾನ್ಯವಾಗಿ ಆದಿನಾಥ್ ತೀರ್ಥಂಕರು ಮಾತ್ರ ಈ ರೀತಿ ನಿಮ್ಮ ಒದಗಲ್ ಬಸ್ತಿಯಲ್ಲಿ ಈ ರೀತಿ ಇದೆ. ಅದ್ ಬಿಟ್ರೆ ನಮ್ಮ ಆದಿನಾಥ್ ತೀರ್ಥಂಕರ ಬಸ್ತಿ ಇರ್ತಕ್ಕಂಥ ಮರ್ಕುಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸ್ತಿಯಲ್ಲಿ ಈ ರೀತಿ ಜಡೆ ಇರ್ತಕ್ಕಂಥ ತೀರ್ಥಂಕರನ್ನ ಕಾಣ್ತೇವೆ. ಈ ಮೂರ್ತಿ ಇವೆಲ್ಲ ಪ್ರಾಚೀನ ಮೂರ್ತಿಗಳೇ, ಯಾವೂ ಸಹ ಹೊಸದಾಗಿ ಮಾಡಿದಂಥವಲ್ಲ. ನಾನು ಅಲ್ಲಿ ಹಾಕಿದ್ದೀನಿ ನಿಮ್ಗೆ ವಾಟ್ಸಪ್ ಅಲ್ಲಿ. ಅವಾಗ ಪರಿಸ್ಥಿತಿ ಇದ್ದಂತ ಅದನ್ನೆಲ್ಲ ಈಗ ವಜ್ರಲೇಪನ ಮಾಡಿ ಇದನ್ನ ಮಾಡಿದ್ದಾರೆ. ಪ್ರತಿಷ್ಠಾ ಕಲ್ಪದಲ್ಲಿ ನೇಮಿಚಂದ್ರ ಸಿದ್ಧಾಂತ ಪ್ರತಿಷ್ಠಾ ಚಕ್ರದಲ್ಲಿ ಹೇಳುತ್ತೆ, ಮೂರ್ತಿ ಹೇಗಿರ್ಬೇಕು ಸ್ಥಾಪನೆ ಮಾಡಬೇಕು ಅಂದ್ರೆ ಅದು ಇದು ಪ್ರಾಚೀನ ಮೂರ್ತಿ, ಇದ್ರ ಬಗ್ಗೆ ನಾವು ಉಲ್ಲೇಖ ಮಾಡೋಣ. ಈಗ ಜೈಪುರದ ಮೂರ್ತಿಗಳು ನಮ್ಮಲ್ಲಿ ಬರ್ತಾ ಇವೆ. ಈ ಮಧ್ಯದಲ್ಲಿ ಕಮಲ ಚಿಹ್ನೆ ಇರುತ್ತೆ. ಆ ರೀತಿ ಇರ್ತಕ್ಕಂಥ ಮೂರ್ತಿಗಳು ಪ್ರಾಚೀನ ಮೂರ್ತಿಗಳಲ್ಲಿ ಇಲ್ಲ. ನಮ್ಮ ಯಾವುದೇ ಹೊಯ್ಸಳ ಆಗ್ಲಿ, ಚಾಲುಕ್ಯ ಆಗ್ಲಿ, ಯಾವುದೇ ಮೂರ್ತಿಗಳಲ್ಲಿ ಅದಿಲ್ಲ. ಈಗಿನ ಜೈಪುರ ಮೂರ್ತಿಗಳಲ್ಲಿ ಮಾತ್ರ ಆ ರೀತಿ ಮೂರ್ತಿ ಶಿಲ್ಪಗಳಲ್ಲಿ ಕಂಡು ಬರುತ್ತೆ. ಮತ್ತೆ ಈ ರೀತಿ ಇದಕ್ಕೆ ಯಕ್ಷ, ಯಕ್ಷಿ, ಮತ್ತೆ ಚಾಮರಧಾರಿಗಳು ಮತ್ತು ಅಷ್ಟಮಂಗಲಗಳು ಇವಿಲ್ಲ ಅಂದ್ರೆ ಅವುಗಳು ಪೂಜೆಗೆ ಯೋಗ್ಯ ಅಲ್ಲ ಅಂತ ಪ್ರತಿಷ್ಠಾ ಕಲ್ಪದಲ್ಲಿ ಹೇಳಲಾಗಿದೆ. ಆದ್ರೆ ಇತ್ತೀಚೆಗೆ ವೈಪರೀತ್ಯಗಳು, ಬದಲಾವಣೆಗಳು, ಧರ್ಮದಲ್ಲಿನ ಬೇರೆ ಬೇರೆ ಕಾರಣದಿಂದಾಗಿ ಈ ರೀತಿಯ ಶಿಲ್ಪಗಳನ್ನು ನಾವು ಕಾಣ್ತಕ್ಕಂಥದ್ದು ಕಡಿಮೆ. ಆದ್ರೆ ಇಂಥ ಶಿಲ್ಪಗಳು ಪೂಜೆಗೆ ಅತ್ಯಂತ ಅರ್ಹವಾದಂಥವು. ಈಗ ಯಾಕೆ ವಜ್ರಲೇಪನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೂರ್ತಿ ಶಿಲ್ಪಗಳು, ಪ್ರಾಚೀನ ಮೂರ್ತಿಗಳು ಭಿನ್ನವಾದರೂ ಸಹ ಅದು ಪೂಜೆಗೆ ಅರ್ಹ ಅಲ್ಲ ಅನ್ನುವ ಭಾವನೆ ಇದೆ. ಆದ್ರೆ ಈಗಾಗಲೇ ಆಚಾರ್ಯರು ಅದಕ್ಕೆ ಪ್ರತಿಷ್ಠಾಪನಾ ವಿಧಿಗಳನ್ನ ಮಾಡಿ ನೆರವೇರಿಸಿರುವುದರಿಂದ ಇದಕ್ಕೆ ಪ್ರಾಣಶಕ್ತಿ ಜಾಸ್ತಿ ಇರುತ್ತೆ. ಆ ಕಾರಣದಿಂದಾಗಿ ವಜ್ರಲೇಪನ ಮಾಡಿದ ನಂತರ ಅದು ಎಲ್ಲೆಲ್ಲಿ ಹೋಗಿದೆ ಅದನ್ನ ಸರಿಪಡಿಸಿದಾಗ ಅದು ಪೂಜೆಗೆ ಯಾವಾಗಲೂ ಅರ್ಹ ಅನ್ನುವ ಮಾತನ್ನ ಪ್ರತಿಷ್ಠಾ ಕಲ್ಪದಲ್ಲಿನ ಶಾಸ್ತ್ರಗಳು ವರ್ಣನೆ ಮಾಡ್ತವೆ. ಆ ಕಾರಣದಿಂದಾಗಿಯೇ ಪ್ರಾಚೀನ ಶಿಲ್ಪಗಳನ್ನ ಪೂಜೆ ಮಾಡಲಿದ್ರಿಂದ ಯಾವುದೇ ದೋಷ ಇಲ್ಲ ಅನ್ನುವುದು ಕಂಡು ಬರುತ್ತೆ. ಹೀಗೆ ಈ ಪುಣಿಸಮಯ್ಯ ಅಂತಕ್ಕಂಥವನು ಇಲ್ಲಿ ದೇಗುಲವನ್ನ ನಿರ್ಮಾಣ ಮಾಡಿ ಈ ಕ್ಷೇತ್ರವನ್ನ ಬೆಳವಣಿಗೆ ಮಾಡಿದ್ರು. ಕ್ರಿಸ್ತಶಕ 1116ರಲ್ಲಿ ಇಲ್ಲಿ. ಆ ನಂತರದಲ್ಲಿ ಶಿವರಾಜ ಹೆಗ್ಗಡೆಯ ದಂಡ ನಾಯಕ, ಹೆಗ್ಗಡೆಯ ಒಬ್ಬ ಸೇವಕನಿದ್ದಂತಹ ಸೋಮಯ್ಯ ಅನ್ನುವವನು ಇಲ್ಲಿಗೆ ಮಗದರೆ ಅಂದ್ರೆ ಅದೊಂದು ಸುಂಕ, ಅದೊಂದು ತೆರಿಗೆ. ಆ ತೆರಿಗೆಯನ್ನು ವಸೂಲಿ ಮಾಡಿ ಇದರ ಜೀರ್ಣೋದ್ಧಾರಕ್ಕೆ ಮತ್ತೆ ಇದರ ಪೂಜಾ ವ್ಯವಸ್ಥೆಗೆ ಕೊಟ್ಟು ಹೋಗ್ತಾನೆ. ಅಲ್ಲಿಂದ ಈ ಪೂಜಾ ವ್ಯವಸ್ಥೆಗಳು ನಡ್ಕೊಂಡು ಬರುತ್ತೆ. ಅಷ್ಟೊಂದು ಪ್ರಾಚೀನತೆಯನ್ನ ಹೊಂದಿರತಕ್ಕಂಥದ್ದು. ಈ ಪುಣಿಸಮಯ್ಯನ ಪ್ರಾಚೀನತೆಯೂ ಅಷ್ಟೇ ಇದೆ. ಅವನು ಎಲ್ಲೆಲ್ಲಿ ಹೋದ ಗಂಗವಾಡಿ ಪ್ರಾಂತ್ಯದಲ್ಲಿ ಎಲ್ಲೆಲ್ಲಿ ಕಾಂಡು ಜಿನಾಲಯಗಳನ್ನ, ಅವೆಲ್ಲ ಜಿನಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾನೆ. ಗಂಗರಾಜ ಹೇಗೆ ಶ್ರವಣಬೆಳಗೊಳ ಅಲ್ಲದೆ ಗಂಗವಾಡಿ 96,000 ಇದ್ದಂತಹ ಎಲ್ಲ ಜಿನಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದನೋ ಅದಕ್ಕೆ ಪ್ರತಿವಾದಿಯಾಗಿ ನಿಂತ್ಕೊಂಡ ಅವನ ನಂತರದಲ್ಲಿ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇದ್ದು ಎಲ್ಲೆಲ್ಲಿ ಗಂಗವಾಡಿಯ ಭಾಗದಲ್ಲಿ ಇದ್ವು ಅವೆಲ್ಲ ದೇವಾಲಯಗಳನ್ನು ಇವನು ಪುಣಿಸಮಯ್ಯ ಮಾಡಿದ್ದಾನೆ. ಆದ್ರಿಂದನೇ ಇವನಿಗೆ ಬಹಳ ಹೊಯ್ಸಳರ ಕಾಲದಲ್ಲಿ 3 ದಂಡನಾಯಕರನ್ನ ನಾವು ಪ್ರಮುಖವಾಗಿ ನೆನೆತೇವೆ. ಒಂದು ಭರತಮಯ್ಯ ದಂಡನಾಯಕ, 2 ಗಂಗರಾಜ ದಂಡನಾಯಕ, 3 ಪುಣಿಸಮಯ್ಯ ದಂಡನಾಯಕ. ಇವರು 3 ಜನನು ಕ್ಷತ್ರಿಯರಾಗಿದ್ದವರು. ಅಂದ್ರೆ ಜೈನರು ಮೂಲ ಕ್ಷತ್ರಿಯರು ಅನ್ನೋದನ್ನ ತಿಳ್ಕೋಬೇಕು. ಜೈನರೆಲ್ಲ ಮೂಲ ಕ್ಷತ್ರಿಯರಿಂದ ನಮ್ಮೆಲ್ಲ ತೀರ್ಥಂಕರರು ಕ್ಷತ್ರಿಯರಾಗೇ ಬಂದವರು. ಆದ್ರಿಂದ ಈ 3 ಜನರು ಹೋರಾಟಕ್ಕೂ ಸಿದ್ಧ ಇದ್ರು, ಧರ್ಮ ಪರಿಪಾಲಕರಾಗಿದ್ರು. ಇವರೆಲ್ಲೂ ಸಹ ಜೈನ ಧರ್ಮ ತಮ್ಮ ಸ್ವಧರ್ಮವನ್ನೂ ಬಿಡದೆ, ಪರಧರ್ಮಕ್ಕೂ ಪೆಟ್ಟು ನೀಡದೆ, ಸರ್ವಧರ್ಮ ಸಹಿಷ್ಣುತೆಯನ್ನ ಕಾಪಾಡಿಕೊಂಡು ಎಲ್ಲ ದೇವಾಲಯಗಳನ್ನು ನಿರ್ಮಾಣ. ಶಾಂತಲೆ ಶಿವನ ದೇವಾಲಯವನ್ನು ನಿರ್ಮಾಣ ಮಾಡಿ, ಶಾಂತಲೆ ತಂದೆ ಮಾರಸಿಂಹ ಶಿವಗಂಗೆಯಲ್ಲಿ ಹೇಮೇಶ್ವರ ದೇಗುಲವನ್ನ ನಿರ್ಮಾಣ ಮಾಡಿದ್ದಾನೆ. ಬಿಲ್ಲೇಶ್ವರ ದೇಗುಲಕ್ಕೆ ಶಾಂತಲೆ ಗಂಟೆಯನ್ನ ದಾನ ಮಾಡಿದ್ದಾಳೆ. ಅವಾಗ ಗಂಟೆ ದಾನ ಮಾಡದೆ ದೊಡ್ಡ
ಇದು ಅಂತ ಹೇಳಿದ್ರು. ಇವಾಗ ಈ ಗಂಟೆ ಇಷ್ಟು ದಪ್ಪ ಇರುತ್ತೆ, ಹೆಸರು ದೊಡ್ಡದಾಗಿ ಕಾಣುತ್ತೆ. ಅಂದ್ರೆ ಅವಾಗ ಅಷ್ಟೆಲ್ಲ ದೊಡ್ಡ ದೊಡ್ಡ ದಾನ ದತ್ತಿಗಳನ್ನು ನೀಡ್ತಕ್ಕಂಥದ್ದು ಇಲ್ಲಿಯ ಕ್ಷೇತ್ರದ ಬೆಳವಣಿಗೆಗೋಸ್ಕರವಾಗಿ ಇಲ್ಲಿಯೂ ದಾನ ದತ್ತಿಗಳನ್ನು ನೀಡಿದಂಥ ಹಲವಾರು ಶಾಸನಗಳು ಲಭ್ಯವಿವೆ. ಒಂದು ಕುರುಬರ ಬಸ್ತಿಯಲ್ಲಿ ಇರ್ತಕ್ಕಂಥ ಶಾಸನದಲ್ಲಿ ಈ ವಿಷಯ ಸಂಪೂರ್ಣವಾಗಿ ನಮಗೆ ತಿಳಿದು ಬರುತ್ತೆ. ಅದರಿಂದ ರತ್ನಪುರಿ, ಮಾಣಿಕ್ಯದ ಒಡಲು, ಆ ನಂತರ ಈಗ 2023ರಲ್ಲಿ ಇದಕ್ಕೆ ಅದಕ್ಕಿಂತ ಹಿಂದಿನ ಟ್ರಸ್ಟ್ ರಚನೆಯಾಗಿತ್ತು. ಪ್ರತಿ ವರ್ಷ ಏನು ಮಾಡೋರು ಅಂದ್ರೆ ಬಂದ್ರು, ಅಭಿಷೇಕ ಮಾಡಿದ್ರು, ಹೋದ್ರು ಆಗ್ತಾ ಇತ್ತು. ಈ ಕಡೆ ಪ್ರವಾಸಕ್ಕಾಗಿ ಬಂದಂತಹ ನಮ್ಮ ಯುಗಲ ಮುನಿಗಳು ಅಂತ ಏನ್ ಕರೆಸ್ಕೊಂಡಿದ್ದಾರೆ, ಅಮೋಘ ಕೀರ್ತಿ ಅಮರ ಕೀರ್ತಿ ಮಹಾರಾಜರು ಉತ್ತರದಿಂದ ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿ ಕನ್ನಡ ಕಲಿತು ಈ ಭಾಗದಲ್ಲಿ ಮೈಸೂರಿನಲ್ಲಿ ಕನಗೇರಿಯಲ್ಲಿ ಹೋಗಿ ಅಲ್ಲಿ ಮಹಾಮಸ್ತಕಾಭಿಷೇಕ ಮಾಡಿಸಿ ವಾಪಸ್ ಆಗುವಾಗ ಇಲ್ಲಿ ಬಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸಂಕಲ್ಪವನ್ನು ಕೊಟ್ಟು ಮುಂಬೈನ ಒಂದು ಟ್ರಸ್ಟ್ನ ಮೂಲಕ ಸಂಪರ್ಕ ಮಾಡಿ 5 ಕೋಟಿ ರು ವೆಚ್ಚದಲ್ಲಿ ಇದರ ಬೇರೆ ಬೇರೆ ಇನ್ನೂ ಯೋಜನೆಗಳಿದ್ವು. ಆದರೆ ಅಷ್ಟರೊಳಗಡೆ ಅವರು ಈ ಕಡೆಯಿಂದ ತಮ್ಮ ವಿಹಾರವನ್ನು ಕೈಗೊಂಡಿದ್ದರಿಂದ ಇದಕ್ಕೆ ಟ್ರಸ್ಟ್ ಇದೆ. ಇನ್ನು ಮುಂದೆ ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಆ ಮುಖಾಂತರ ಅಭಿವೃದ್ಧಿಯ ಕಾರ್ಯಗಳಿಂದ ಆ ನಂತರ ಇದಕ್ಕೆ ಬೇರೆ ಹೆಸರನ್ನ ಕೊಟ್ಟರು. ಈ ಹೆಸರು ಬದಲಾವಣೆ ಆಯಿತು. ಅದಕ್ಕೆ ಕಾವೇರಿ ಧಾಮ್, ಶ್ರೀ ವಿಜಯೇಶ್ವರ ಬಾಹುಬಲಿ ಕಾವೇರಿ ಧಾಮ ಪ್ರದೇಶ ಅಂತ ಹೆಸರನ್ನ ಕೊಟ್ಟಿದ್ದಾರೆ ಇದಕ್ಕೆ. ಈಗ ಈ ರೀತಿ ಕರೀತಾರೆ. ಆದರೂ ಪರಿಪೂರ್ಣವಾಗಿ ಇವತ್ತು ನೀವು ಎಲ್ಲೇ ದಾಖಲೆಗಳನ್ನು ನೋಡಿದ್ರೆ ಬಸ್ತಿ ಗ್ರಾಮದ ಅಥವಾ ಬಸ್ತಿ ಹೊಸಕೋಟೆಯ ಬಾಹುಬಲಿ ಅಂತಾನೆ ಪ್ರಸಿದ್ಧವೇ ಹೊರತು ನಿಮ್ಮ ಕಾವೇರಿ ಧಾಮ ಅನ್ನುವ ಹೊಸ ಹೆಸರು ಎಲ್ಲೂ ಪ್ರಸಿದ್ಧತೆಯಲ್ಲಿ ಕಂಡು ಬರಲ್ಲ. ಯಾಕೆಂದ್ರೆ ದಾಖಲೆಗಳಲ್ಲಿದೆ, ಆ ದಾಖಲೆಗಳೇ ಪ್ರಮುಖವಾಗಿ ಬರುತ್ತೆ. ಪ್ರಾಚೀನ ದಾಖಲೆಗಳು ಇರುವುದರಿಂದ ಇಲ್ಲಿ ಒಂದು ನೋಡಿ, ಇಲ್ಲೊಂದು ಶಾಸನ ಇದೆ. ಇದು ಸಹ ಇದು ಅವರು ಏನ್ ಹೇಳ್ತಾರೆ ಅಂದ್ರೆ ಶ್ರೀ ಏನು ಬಾಹು ಏನು ಶಿವರಾಜ ಮಹಾಶಿಲ್ಪಿ ಅಂತೇನೆ ಹೇಳ್ತೀವಿ. ಯಾರೋ ಶಿಲ್ಪಿ ಇದನ್ನ ಕೆತ್ತಿದಂತ ಒಂದು ಸ್ವಲ್ಪ ಅಳಿಸೋಗಿದೆ ಇಲ್ಲಿ. ಹಾಗೆ ಹಲವಾರು ಶಾಸನಗಳು ನಮಗೆ ಲಭ್ಯ ಆಗುತ್ತೆ. ಇಂತಹ ಮಹತ್ವವಾದ ಕ್ಷೇತ್ರ ಇದೆ. ಇದು ಹೆಚ್ಚು ಪ್ರಸಿದ್ಧಿಗೆ ಬರುವ ಕಾರಣ ಇದು ಈ ರೀತಿಯಾಗಿದೆ. ಆದರೆ ಇದೊಂದು ಏಕೈಕ ಬಳಪದ ಶಿಲೆಯಲ್ಲಿರ್ತಕ್ಕಂತಹ ಏಕೈಕ ಶಿಲ್ಪ, ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಏಕೈಕ ಶಿಲ್ಪ. ಇನ್ನೆಲ್ಲೂ ಹೊಯ್ಸಳರ ಕಾಲದಲ್ಲಿ ಬಾಹುಬಲಿ ಸ್ವಾಮಿ ನಿರ್ಮಾಣ ಆಗಿಲ್ಲ, ಅದು ಸಿಗೋದು ಇಲ್ಲ. ಆದರೆ ಅರೇತಿಪುರ್ನಲ್ಲಿ ಸಿಕ್ಕದು ಗಂಗರ ಕಾಲದಲ್ಲಿ 840 ಶ್ರವಣಬೆಳಗೊಳಕ್ಕಿಂತಲೂ ಪ್ರಾಚೀನ ಬಾಹುಬಲಿ ಅರೇತಿಪುರ್ನಲ್ಲಿರ್ತಕ್ಕಂತಹ ಬಾಹುಬಲಿ. ಈ ಉಳಿದಂತಹ ಬಾಹುಬಲಿಗಳೆಲ್ಲವೂ ಆ ನಂತರ ನೋಡು. ಅರೇತಿಪುರ್ನಿನ ಬಾಹುಬಲಿ ಏನಪ್ಪಾ ಅಂತ ಹೇಳಿದ್ರೆ ಅದೊಂದು ವಿಶೇಷ ಅಂದ್ರೆ ಅದು ಎಲ್ಲ ಬಾಹುಬಲಿ ಮೂರ್ತಿಗಳು ಇಲ್ಲ ಪೂರ್ವಾಭಿಮುಖವಾಗಿವೆ, ಇಲ್ಲ ಉತ್ತರಾಭಿಮುಖವಾಗಿದೆ. ಆ ಅರೇತಿಪುರ್ನಿನ ಬಾಹುಬಲಿ ದಕ್ಷಿಣಾಭಿಮುಖವಾಗಿದೆ. ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದೆ. ಇದೇ ಅಲ್ಲಿನ ವಿಶೇಷ. ಯಾಕೆ ವಿಶೇಷ ಅಂತ ಹೇಳಿದ್ರೆ ಗಂಗರು ಮೊದಲು ಈ ಬಾಹುಬಲಿಯನ್ನು ನಿರ್ಮಾಣ ಮಾಡೋಕ್ಕಿಂತ ಮೊದಲು ಆ ಬಾಹುಬಲಿಯನ್ನ ಏನ್ ಮಾಡ್ಬೇಕು, ಒಂದು ನಿರ್ಮಾಣ ಮಾಡಕ್ಕೆ ಒಂದು ಮೊದಲ ಪ್ರಯತ್ನದಲ್ಲಿ ಮಾಡಿ ಅದನ್ನ ಅವರ ರಾಜ್ಯದ ಕಡೆಗೆ ಬಾಹುಬಲಿಯ ದೃಷ್ಟಿ ಬೀಳಬೇಕು ಅನ್ನುವ ದೃಷ್ಟಿಯಿಂದ ದಕ್ಷಿಣಾಭಿಮುಖವಾಗಿ ಅದನ್ನ, ಯಾಕಂದ್ರೆ ಆ ಭಾಗಕ್ಕೆ ತಲಕಾಡು ಸಿಗ್ತಕ್ಕಂತಹ ಭಾಗ. ಮುಂದಕ್ಕೆ ಹೋದ್ರೆ ಅಲ್ಲಿ ಬದ್ದೂರಿನ ಮುಂದಕ್ಕೆ ಹೋದ್ರೆ ಅಲ್ಲಿ ತಲಕಾಡು ಸಿಗ್ತಕ್ಕಂಥ ಭಾಗ. ಹಾಗಾಗಿ ಸೋಮನಾಥಪುರ, ತಲಕಾಡು ಇವೆಲ್ಲ ಸಿಗ್ತಕ್ಕಂಥದ್ದು. ಹೀಗೆ ಈ ಪ್ರಸಿದ್ಧನಾದ ಪುಣಿಸ ಚಮೂಪ ಈ ಒಂದು ಜಿನಾಲಯವನ್ನ ನಿರ್ಮಾಣ ಮಾಡಿ ಈ ಊರಿಗೆ ಮಾಣಿಕ್ಯದ ಒಡಲು ರತ್ನಪುರಿ ಎಂಬ ಹೆಸರನ್ನ ನೀಡ್ತಾನೆ ಎನ್ನುವುದು ದಾಖಲೆಗಳಿಂದ ಪ್ರಸ್ತುತ. ಇದಿಷ್ಟು ಈ ಕ್ಷೇತ್ರದ ಇತಿಹಾಸ. ಇನ್ನು ಮುಂದೆ ಈ ಕ್ಷೇತ್ರ ಹೇಗೆ ಬೆಳವಣಿಗೆ ಆಗುತ್ತೆ ಅದು ನಮ್ಮೆಲ್ಲರ ಭಾಗ್ಯ. ಇವತ್ತು ನಾವು ಇಷ್ಟೊಂದು ದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನುವ ಮಾತನ್ನ ಹೇಳ್ತಾ ಇಷ್ಟೊಂದು ಅವಕಾಶ ಮಾಡ್ಕೊಂಡು ಇವತ್ತೊಂದು ನಾವೆಲ್ಲ ಹೊರಗಡೆ ಬಂದಿದ್ದೀವಿ, ಇತಿಹಾಸವನ್ನು ಹಂಚಿಕೊಂಡಿದ್ದೀವಿ. ಇದೊಂದು ಸಂತೃಪ್ತಿ ನಮಗೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಯಾಸ ಆದರೂ ಮಾನಸಿಕವಾಗಿ ಒಂದು ದಣಿವು ನಿವಾರಣೆ ಆಗಿದೆ. ಯಾವ ಕ್ಷೇತ್ರವನ್ನ, ಪ್ರಾಚೀನ ಕ್ಷೇತ್ರವನ್ನ ದರ್ಶನ ಮಾಡ್ತೀವಿ ಅದರಿಂದ ಪುಣ್ಯ ಭಾಗ್ಯ ಜಾಸ್ತಿ ಆಗುತ್ತೆ ಅನ್ನುವ ಮಾತು ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಒಂದೆರಡು ಇತಿಹಾಸದ ನುಡಿಗಳನ್ನು ಹಂಚಿಕೊಳ್ಳಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ.